ವೆಲ್ಕಮ್ ಬ್ಯಾಕ್ ಗೈಸ್. ಲಾಸ್ಟ್ ವಿಡಿಯೋದಲ್ಲಿ ಹ್ಯಾಕರ್ ರ್ಯಾಂಕ್ ಪೈಥಾನ್ ಅಲ್ಲಿ ನಾವು ಸೆಕೆಂಡ್ ಸ್ಟಾರ್ ನ ತಗೊಂಡಿದ್ವು. ಇದರಲ್ಲಿ ನಾವು ಥರ್ಡ್ ಸ್ಟಾರ್ ನ ತಗೋತಾ ಇರ್ತೀವಿ. ಅದೇ ಮೋಟಿವೇಶನ್ ಅಂತ ಅನ್ಕೊಳ್ಳಿ. ಈ ವಿಡಿಯೋಸ್ ಅಲ್ಲಿ ನಾನು ಯಾಕೆ ಮೋಟಿವೇಶನ್ ಬಗ್ಗೆ ಏನು ಮೋಟಿವೇಶನಲ್ ಕಮೆಂಟ್ಸ್ ಎಲ್ಲ ಏನು ಹೇಳ್ತಿಲ್ಲ ಅಂದ್ರೆ, ಇದ್ರಲ್ಲಿ ಬೇಡ. ಆಕ್ಚುಲಿ ಇದು ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಇದನ್ನ ಬೇಸಿಕಲಿ ನೋಡೋದು ಸಹ ಬೇಕಾಗಿಲ್ಲ. ಬಟ್ ದೆನ್ ನಿಮಗೆ ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ಸ್ ಅರ್ಥ ಆಗುತ್ತೆ. ನಾನು ಹೇಗೆ ಮಾಡ್ತೀನಿ, ನೋಡಿ ನಿಮಗೆ ಡಿಸ್ಕಷನ್ಸ್ ನೋಡೋದು ಹೇಳ್ಕೊಟ್ಟೆ, ಅದರಿಂದ ಏನು ಯೂಸ್ ಅಂತ ನಿಮ್ಗೆ ಗೊತ್ತಾಯ್ತು. ಸೊ ಈ ತರ ಟೈಮ್ ಪಾಸ್ ತರ ನೋಡ್ಕೋಬೇಕಾಗಿರೋ ಅಂತ ವಿಡಿಯೋಸ್ ಇದೆಲ್ಲ. ಹ್ಯಾಕರ್ ರ್ಯಾಂಕ್ ಅಷ್ಟೇ ಅಲ್ಲ, ಗೀಕ್ಸ್ ಫಾರ್ ಗೀಕ್ಸ್ ಇದೆ, ಲೀಡ್ ಕೊಡಿದೆ, ನೀವು ಯಾವ್ದ್ರಲ್ಲಾದ್ರೂ ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ನೆಕ್ಸ್ಟ್ ಏನು ಸ್ಟಾರ್ಟ್ ಮಾಡ್ತೀನಿ ನೋಡಿ, ಎರರ್ ಹ್ಯಾಂಡ್ಲಿಂಗ್, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂಡ್ ಫೈಲ್ ಹ್ಯಾಂಡ್ಲಿಂಗು, ಅದಂತೂ ತುಂಬಾ ಸಖತ್ತಾಗಿರುತ್ತೆ. ಇವಾಗಲೇ ಹೇಳ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಮೋಸ್ಟ್ಲಿ ಯಾವುದೋ ಲೀಪ್ ಇಯರ್ ಏನೋ ಹೇಳ್ಬೇಕಾರೆ ಕನ್ಫ್ಯೂಸ್ ಮಾಡಿಸ್ಬಿಟ್ಟಿದೆ ಅಂತ ಅನ್ಸುತ್ತೆ. ನಾನು ಕಂಡೀಷನ್ಸ್ ಎಲ್ಲ ಬೇರೆ ಬೇರೆ ಕಡೆನೂ ಹಾಕ್ಬೋದು ಅಂತ ಹೇಳೋಕ್ಕೋಸ್ಕರ ಆ ಥರ ಹೇಳಿದಾಯ್ತಾ. ನಾನೇ ಕನ್ಫ್ಯೂಸ್ ಆಗೋಗಿದೆ ಮಧ್ಯದಲ್ಲಿ ಹೆಂಗೆ ಆಗ್ತಿದ್ದೀನಿ ಅಂತ. ಬಟ್ ದೆನ್ ಅದನ್ನ ನೀವು ಮಾಡ್ತಾ ಮಾಡ್ತಾ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ನಿಮ್ಮ ಕಮೆಂಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಹಂಗೆ ನೋಡ್ತಾ ಇವಾಗ ನಾವು ನೋಡೋಣ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ. ನೆಕ್ಸ್ಟ್ ಕ್ವೆಶನ್ ಲಿಸ್ಟ್ ಕಾಂಪ್ರೆನ್ಷನ್ ಇದೆ. ಓಕೆ, ಸಾಲ್ವ್ ಚಾಲೆಂಜ್ ಕೊಡೋಣ ವಿದೌಟ್ ವೇಸ್ಟಿಂಗ್ ಆರ್ ಟೈಮ್. ಓಕೆ, ಲಿಸ್ಟ್ ಕಾಂಪ್ರೆನ್ಷನ್ ಅಲ್ಲಿ ಏನು ಹೇಳ್ತಿದ್ದಾರೆ, ಇಲ್ಲಿ ಏನೋ ತುಂಬಾ ದೊಡ್ಡದಿದೆಯಲ್ಲ, ಸ್ವಲ್ಪ ನೋಡಿದ ತಕ್ಷಣ ಓವರ್ ಆಗೋಗ್ತೀರಾ. ಬಟ್ ದೆನ್ ಇದು ವೆರಿ ಸಿಂಪಲ್ ಇರುತ್ತೆ. ನೋಡೋಣ ಏನಂತ. ನಾನು ಸಹ ನೋಡಿಲ್ಲ ಆಯ್ತಾ. ಲಾಸ್ಟ್ 2021 2022 ಅಲ್ಲಿ ಏನೋ ಮೋಸ್ಟ್ಲಿ ನಾನು ಹ್ಯಾಕರ್ ರ್ಯಾಂಕ್ ಇನ್ ಕನ್ನಡ ಅಂತ ಒಂದು ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ಮಾಡಿದ್ದೆ ಎವ್ರಿ ಕ್ವಶನ್ಗೆ ಒಂದೊಂದು ವಿಡಿಯೋ ಮಾಡಿಬಿಟ್ಟು. ಬಟ್ ದೆನ್ ಅದಾದ್ಮೇಲೆ ನೋಡಿಲ್ಲ. ಸೊ ನಾನು ನೋಡ್ತೀನಿ. ಲೆಟ್ಸ್ ಲರ್ನ್ ಅಬೌಟ್ ಲಿಸ್ಟ್ ಕಾಂಪ್ರೆನ್ಷನ್. ಸೊ ಲಿಸ್ಟ್ ಕಾಂಪ್ರೆನ್ಷನ್ ಬಗ್ಗೆ ಕಲ್ತ್ಕೊಳ್ಳೋಣ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಇದು ಬೇಸಿಕಲಿ ಪ್ರಾಬ್ಲಮ್ ಮೇಲೆ ಅವರೇ ಹೇಳ್ಕೊಟ್ಟಿದ್ದಾರೆ. ಏನಂದ್ರೆ, ಯು ಆರ್ ಗಿವನ್ 3 ಇಂಟೀಜರ್ಸ್ ಎಕ್ಸ್ ವೈ ಅಂಡ್ ಝೆಡ್ ರೆಪ್ರೆಸೆಂಟಿಂಗ್ ದ ಡೈಮೆನ್ಷನ್ಸ್ ಆಫ್ ಎ ಕ್ಯೂಬಾಯ್ಡ್. ಕ್ಯೂಬಾಯ್ಡ್ ಅಂದ್ರೆ ಏನೋ ನಿಮಗೆ ಗೊತ್ತು. ಅಂದ್ರೆ ಕ್ಯೂಬಾಯ್ಡ್ ಅಂದ್ರೆ ಕ್ಯೂಬ್ ಕರೆಕ್ಟಾಗಿ ಸ್ಕ್ವೇರ್ ಇರುತ್ತೆ. ಕ್ಯೂಬಾಯ್ಡ್ ಅಂದ್ರೆ ಏನೋ ರೆಕ್ಟಾಂಗಲ್ ಅಲ್ವಾ. ಸೊ ಆ ಥರ ತಗೊಂಡು ಕ್ಯೂಬಾಯ್ಡ್ದು ಡೈಮೆನ್ಷನ್ಸ್ ಏನು, ಲೆಂತ್, ಬ್ರೆಡ್ತ್, ಹೈಟ್ ಅಲ್ವಾ. ಸೊ ಲೆಂತ್, ಬ್ರೆಡ್ತ್, ಹೈಟ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ ಎಕ್ಸ್ ವೈ ಝೆಡ್. ಅಲಾಂಗ್ ವಿತ್ ಒನ್ ಇಂಟೀಜರ್ ಎನ್ ಸಹ ಕೊಡ್ತಾ ಇದೀವಿ. ಪ್ರಿಂಟ್ ಎ ಲಿಸ್ಟ್ ಆಫ್ ಆಲ್ ಪಾಸಿಬಲ್ ಕೋಆರ್ಡಿನೇಟ್ಸ್ ಗಿವನ್ ಬೈ ಐ ಜೆ ಕೆ ಆನ್ ಅ 3D ಗ್ರಿಡ್ ವೇರ್ ದ ಸಮ್ ಆಫ್ ಐ ಪ್ಲಸ್ ಜೆ ಪ್ಲಸ್ ಕೆ ಇಸ್ ನಾಟ್ ಈಕ್ವಲ್ ಟು ಎನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಹಿಯರ್ 0x 0y ಮತ್ತೆ 0z ಅಂತಲೂ ಸಹ ಹೇಳಿದ್ರು. ಸೊ ಇಲ್ಲಿ ಅರ್ಥ ಏನಂದ್ರೆ, ಬೇಸಿಕಲಿ ನಾವು ಒಂದು ಕ್ಯೂಬಾಯ್ಡ್ದು ಒಂದು ಕಾರ್ಟಿಷಿಯನ್ ಕೋಆರ್ಡಿನೇಟ್ಸ್ ತಗೊಂಡಾಗ ಐ ಜೆ ಕೆ ಅಂತ ಇರುತ್ತೆ ಅಲ್ವಾ, ಅದ್ರದ್ದು ನೀವು ಪ್ರತಿಯೊಂದು ಐಗೆ ಜೆ ಕೆ ಏನಾಗಿರುತ್ತೆ, ಪ್ರತಿಯೊಂದು ಐ ಜೆಗೆ ಕೆ ಏನಾಗಿರುತ್ತೆ. ಸೊ ಇದನ್ನ ನಾನು ವಿಜುವಲೈಸ್ ಮಾಡಿ ಹೇಳ್ಕೊಡ್ತೀನಿ. ಬಟ್ ಫುಲ್ ಪ್ರಾಬ್ಲಮ್ ನಾವು ಕರೆಕ್ಟಾಗಿ ನೋಡ್ಕೊಬೋಣ ಫಸ್ಟ್. ಹಂಗೆ ಹೇಳ್ತಿದ್ದಾರೆ, ಪ್ಲೀಸ್ ಯೂಸ್ ಲಿಸ್ಟ್ ಕಾಂಪ್ರೆನ್ಷನ್ ರಾದರ್ ದನ್ ಮಲ್ಟಿಪಲ್ ಲೂಪ್ಸ್ ಆಸ್ ಅ ಲರ್ನಿಂಗ್ ಎಕ್ಸಸೈಸ್. ಫಸ್ಟ್ ಲೂಪ್ಸ್ ಮಾಡೋಣ, ಆಮೇಲೆ ಲಿಸ್ಟ್ ಕಾಂಪ್ರೆನ್ಷನ್ ಮಾಡೋಣ. ಓಕೆ, x1 y1 z2 ಆದರೆ ಆಲ್ ಪರ್ಮುಟೇಷನ್ಸ್ ಆಫ್ ಐ ಜೆ ಕೆನ ರಿಟರ್ನ್ ಮಾಡಿ ಅಂತ ಹೇಳ್ತಿದ್ದಾರೆ ಅಷ್ಟೇ ಬೇಸಿಕಲಿ. ಸರಿನಾ? ಓಕೆ, ಇಲ್ಲಿ ಎನ್ ಎಲ್ಲಿ ಯೂಸ್ ಮಾಡಿದ್ರು, ಎಲ್ಲಿ ಯೂಸ್ ಮಾಡಿದ್ರು ಅಂತ ನೋಡೋದಾದ್ರೆ ಎನ್ 3 ಅಂತ ಇದೆ. ಸೊ ಎನ್ ಯಾಕೆ ಯೂಸ್ ಮಾಡಿದ್ರು ಅನ್ನೋದು ಕರೆಕ್ಟಾಗಿ ಕನ್ಫರ್ಮ್ ಆಗಿ ಹೇಳಿಲ್ಲ ಇವರು. ನೋಡೋಣ ಇಲ್ಲಿ ನೋಡಿ, ಎನ್ ನ ಸುಮ್ಮನೆ ತಗೊಂಡಿದ್ದಾರೆ ಸರ್. ಓಕೆ, ರಿಮೂವ್ ಆಲ್ ರೇಸ್ ದಟ್ ಸಮ್ ಟು ಎನ್. ಓಕೆ, ಸೊ ಬೇಸಿಕಲಿ ಇವಾಗ ಅರ್ಥ ಆಯ್ತು ಎನ್ ಯಾಕೆ ತಗೊಂಡಿದ್ದಾರೆ ಅಂತ. ಇಲ್ಲಿ ಎಕ್ಸ್ ವೈ ಝೆಡ್ ಎನ್ ಅಂತ ಕೊಡ್ತಾರೆ. ಅದಾದ್ಮೇಲೆ ನೀವು ಈ ಐ ಜೆ ಕೆ ಎಕ್ಸ್ ವೈ ಝೆಡ್ದು ಎಲ್ಲ ಪರ್ಮಿಟೇಷನ್ಸ್ ತೆಗಿಬೇಕು. ಅಂದ್ರೆ ಅದು 0 ಆಗಿರ್ಬೋದು, 1 ಆಗಿರ್ಬೋದು, ಇದು 0 ಅಥವಾ 1 ಆಗಿರ್ಬೋದು, ಝೆಡ್ 0 1 2 ಆಗಿರ್ಬೋದು. ಇದ್ರದ್ದು ಎಲ್ಲ ಪರ್ಮಿಟೇಷನ್ ತೆಗೆದ್ರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದನ್ನ ನಾನು ನಿಮಗೆ ವಿಜುವಲೈಸ್ ಮಾಡಿ ತಿಳಿಸ್ಕೊಡ್ತೀನಿ. ಹಂಗೆ ಮಾಡಬೇಕಾದ್ರೆ ಏನಾದರೂ ಐ ಪ್ಲಸ್ ಜೆ ಪ್ಲಸ್ ಕೆ ಮೂರದ್ದು ಸಮ್ ಏನಾದರೂ ಎನ್ಗೆ ಈಕ್ವಲ್ ಆದರೆ ಅದನ್ನ ರಿಮೂವ್ ಮಾಡಿಬಿಡು, ಅದನ್ನ ಕನ್ಸಿಡರ್ ಮಾಡಬೇಡ ಅಂತಲೂ ಸಹ ಏನೋ ಹೇಳ್ತಿದ್ದಾರೆ ನೋಡಿ. ಎಲ್ಲಿ ಹೇಳ್ತಿದ್ದಾರೆ, ವೇರ್ ಸಮ್ ಇಸ್ ನಾಟ್ ಈಕ್ವಲ್ ಟು ಎನ್ಗೆ ಈಕ್ವಲ್ ಇರಬಾರ್ದು ಅಂತವನ್ನ ಮಾತ್ರ ರಿಟರ್ನ್ ಮಾಡಬೇಕು. ಸೊ ರಿಟರ್ನ್ ಮಾಡಬೇಕಾ, ಪ್ರಿಂಟ್ ಮಾಡಬೇಕಾ? ನೀವು ನೋಡ್ಬೋದು ಇಲ್ಲಿ, ಪ್ರಿಂಟ್ ದ ಲಿಸ್ಟ್ ಇನ್ ಲೆಕ್ಸಿಕೋಗ್ರಾಫಿಕ್ ಇನ್ಕ್ರೀಸಿಂಗ್ ಆರ್ಡರ್. ಸೊ ಅಸೆಂಡಿಂಗ್ ಆರ್ಡರ್ ಅದು ಪ್ರಿಂಟ್ ಆಗಬೇಕು. ಓಕೆನಾ? ಸೊ ಬೇಸಿಕಲಿ ಇಲ್ಲಿ ಈ ತರ ಪ್ರಿಂಟ್ ಆಗ್ಬೇಕಷ್ಟೇ. ಸೊ ಔಟ್ಪುಟ್ ಫಾರ್ಮ್ಯಾಟ್ ಬದಲು ಅವರು ಕನ್ಸ್ಟೆಂಟ್ಸ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ಅನ್ಸಿದೆ ಮಿಸ್ ಆಗಿ. ಓಕೆ, ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ ಕ್ವೆಶನ್. ನಾನು ನಿಮಗೆ ಇನ್ನ ಕರೆಕ್ಟಾಗಿ ನಿಮಗೆ ವಿಜುವಲೈಸ್ ಮಾಡಿ ತಿಳಿಸ್ಕೊಡೋದಾದ್ರೆ, ಅವರು ನಮ್ಗೆ ಏನು ಕೊಡ್ತಿದ್ದಾರೆ ಗೊತ್ತಾ, ಐ ಜೆ ಕೆ ಅಂದ್ರೆ ಎಕ್ಸ್ ವೈ ಝೆಡ್ ನ ಕೊಡ್ತಾರೆ. ಸೊ ಎಕ್ಸ್ ವೈ ಝೆಡ್ ಏನೋ ಒಂದು ಕ್ಯೂಬಾಯ್ಡ್ ನ ಡ್ರಾ ಮಾಡಿದ್ರೆ ಇಲ್ಲಿ ಹಿಂಗ್ ಬರುತ್ತಾ, ಕ್ಯೂಬಾಯ್ಡು ಹಿಂಗ್ ಬರುತ್ತೆ ಅಲ್ವಾ. ಸೊ ಕ್ಯೂಬಾಯ್ಡ್ ಡ್ರಾ ಮಾಡಿದೆ. ಕ್ಯೂಬಾಯ್ಡ್ದು ಏನು ಕೊಟ್ಟಿದ್ದಾರೆ ಅವರು, ಹೈಟ್ ಇರ್ಬೋದು, ನೆಕ್ಸ್ಟ್ ಇನ್ನೇನು ಲೆಂತ್ ಇರ್ಬೋದು, ವಿಡ್ತ್ ಲೆಂತ್ ಇಲ್ಲಿ ಬರುತ್ತಲ್ವಾ. ಸೊ ಏನೋ ಈ ಥರ ಏನೋ ಇದೆ ಅಂತ ಅನ್ಕೊಳ್ಳಿ. ಸೊ ಬೇಸಿಕಲಿ ಲೆಂತ್ ಒಂದು, ಬ್ರೆಡ್ತ್ ಒಂದು, ಹೈಟ್ ಒಂದು ಏನೋ ಕೊಟ್ಟಿದ್ದಾರೆ. ಹಿಂಗೆ ಕೊಡಬೇಕಾದ್ರೆ ನೀವು ಒಂದು ಕಾರ್ಟಿಷಿಯನ್ ಪ್ಲೇನ್ ಹಿಂಗೆ ಬರೀತೀರಾ ನೋಡಿ. ಎಕ್ಸ್ ಇದು ವೈ ಇದು ಝೆಡ್ ಅಂತ ತಗೊಂಡ್ರೆ ಹೆಂಗ್ ಬರುತ್ತೆ, ಅವರು ಎಕ್ಸ್ ವೈ ಝೆಡ್ ಏನು ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಈಗ 2 to 2 ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಇಲ್ಲಿಗೆ 2 ಎಂಡ್ ಆಗುತ್ತೆ, ಇಲ್ಲಿಗೆ 2 ಎಂಡ್ ಆಗುತ್ತೆ, ಇಲ್ಲಿಗೆ 2 ಎಂಡ್ ಆಗುತ್ತೆ ಅಂತ ಅನ್ಕೊಳ್ಳಿ.
ಓಕೆ, ಹಿಂಗೆ ಎಂಡ್ ಆಗಬೇಕಾದ್ರೆ ನೀವೇನು ಮಾಡಬೇಕು, ಇಲ್ಲಿ 0 ಇದೆ, ಇದು 1, ಇದು 2 ಅಲ್ವಾ, ಇದು 1, ಇದು 1. ಓಕೆ, ಇವು ಎಲ್ಲ ಒಂದು ಪರ್ಮುಟೇಷನ್ಸ್ನ ಕೊಡಬೇಕು. ಫಸ್ಟ್ ಪರ್ಮುಟೇಷನ್ ಏನು, 0 0 0. ನಾನು ಇದು ಹೇಳ್ದಾಗ ನಿಮ್ಗೆ ಗೊತ್ತಾಗುತ್ತೆ, 0 0 0. ಸೆಕೆಂಡ್ ಏನು, ಇದು ಎಕ್ಸು 0 ಇದ್ದು, ವೈಯು 0 ಇದ್ದು, ಝೆಡ್ 1 ಇರ್ಬೋದಲ್ಲ, ಇಲ್ಲಿ ಇರ್ಬೋದಲ್ಲ, ಆಗ 0 0 1. ನೆಕ್ಸ್ಟ್ 0 0 2 ಸಹ ಆಗ್ಬೋದು, 2 ಸಹ ಆಗ್ಬೋದು, ಇಲ್ಲೂ ಇರ್ಬೋದು. 3 ಆಗಲ್ಲ, ಯಾಕೆ, ಅವ್ರ ಕನ್ಸ್ಟೆಂಟ್ಸ್ ಹೇಳಿರೋದೇನು, ಯಾವಾಗಲೂ ಇದು IJK ಆದರೆ ಕೆ ಜಾಸ್ತಿ ಅಂದರೆ ಝೆಡ್ ಅಷ್ಟು ಇರ್ಬೋದು, ಸೊ ಝೆಡ್ ಅಷ್ಟು ಇರ್ಬೋದು ಅಂತ ಹೇಳಿದ್ದಾರೆ. ಸೊ ಬೇಸಿಕಲಿ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಈ ಥರ ಎಲ್ಲ ಪರ್ಮುಟೇಷನ್ಸ್ನು ತೆಗಿಬೇಕು. ನೆಕ್ಸ್ಟ್ ಏನು ಬರುತ್ತೆ, 0 1 ಲೈಕ್ 0 ಅಂತಲೂ ತಗೋಬೋದು. ಎಲ್ಲಿ ಅದು 0 0 1 ಏನು ಎಲ್ಲಿರುತ್ತೆ, ಸೊ ಈ 0 ಇದರಲ್ಲಿ 1 ಇಲ್ಲಿ ಬರುತ್ತೆ, ಅದು ಇಲ್ಲಿಗೇನೋ ಬರುತ್ತೆ. ಓಕೆ, ಇದು 0 ಇರೋದ್ರಿಂದ. ಸೊ ಈ ಥರ ಪಾಯಿಂಟ್ಸು ಬೇಸಿಕಲಿ ಆ ಕ್ಯೂಬಾಯ್ಡ್ ಒಳಗಡೆ ಇರೋ ಎಲ್ಲ ಪಾಯಿಂಟ್ಸ್ ಬೇಕು ನಮಗೆ. ಅದನ್ನ ವಿಜುವಲೈಸ್ ಮಾಡ್ಕೊಳ್ಳಿ ನೀವು ಕರೆಕ್ಟಾಗಿ. ಸೊ ಈಗ ನನ್ನ ಮೊಬೈಲ್ ಏನೋ ಹಿಂಗಿದೆ ಅಂದರೆ ಇದ್ರ ಹೈಟು ಲೆಂತ್ ಬ್ರೆಡ್ತ್ ಒಳಗಡೆ ಇರೋ ಎಲ್ಲ ಪಾಯಿಂಟ್ಸ್ದು ನಾನು ಕೋಆರ್ಡಿನೇಟ್ಸ್ ತಗೋಬೇಕು. ಆ ಕೋಆರ್ಡಿನೇಟ್ಸ್ನ ತಗೊಂಡು ಏನು ಮಾಡಬೇಕಾಗುತ್ತೆ, ನಾನು ಆ ಕೋಆರ್ಡಿನೇಟ್ಸ್ದು ಸಮ್ಮು ಅಂದರೆ I+J+K ಮಾಡಿದಾಗ ಎನ್ಗೆ ಈಕ್ವಲ್ ಆಗುತ್ತಾ ಅಂತ ನೋಡಬೇಕು. ಎನ್ಗೆ ಈಕ್ವಲ್ ಆಗುವಂಥ ಕೋಆರ್ಡಿನೇಟ್ಸ್ನ ನಾನು ಕನ್ಸಿಡರ್ ಮಾಡಬಾರ್ದು. ಓಕೆ, ಇದು ಬೇಸಿಕ್ ಐಡಿಯಾ. ಓಕೆ, ಬೇಸಿಕ್ ಐಡಿಯಾ ನಿಮಗೆ ಗೊತ್ತಾಯಿತು. ಇವಾಗ ಇದನ್ನ ಲೂಪ್ಸ್ ಹಾಕಿ ಹೇಗೆ ಮಾಡ್ಬೋದು, ಲೂಪ್ಸ್ ಹಾಕೇ ಮಾಡಬೇಕಲ್ವಾ, ನಿಮ್ಗೆ ಬೇಸಿಕಲಿ ಹಿಂಗೆ ಯೋಚನೆ ಮಾಡಿದ ತಕ್ಷಣ ಲೂಪ್ ಹಾಕಬೇಕು ಅಂತ ಅನಿಸುತ್ತೆ. ಓಕೆ, ಇಲ್ಲಿ XYZ ಇದೆ, ಒಂದು ಲಿಸ್ಟ್ನ ಇಟ್ಕೊಳ್ಳೋಣ. ಈ ಲಿಸ್ಟಲ್ಲಿ ನಾವು ರಿಸಲ್ಟ್ ಅಂತ ತಗೊಳ್ಳೋಣ. ಸೊ ರಿಸಲ್ಟ್ ಅನ್ನೋದು ಒಂದು ಲಿಸ್ಟು. ಓಕೆ, ಖಾಲಿ ಲಿಸ್ಟ್, ಇದರಲ್ಲಿ ಏನೂ ಇಲ್ಲ. ಇದಕ್ಕೆ ನಾವು ತುಂಬ್ತಾ ಹೋಗೋಣ, ಅಪೆಂಡ್ ಮಾಡ್ತಾ ಹೋಗೋಣ. ಪ್ರತಿ ಸಲ ನಮಗೆ ಸಿಕ್ಕಿದಾಗ ಏನು ಮಾಡ್ತೀವಿ, ಫಾರ್ ಐ ಇನ್ ರೇಂಜ್ ಏನು ಎಕ್ಸ್ ಅಲ್ವಾ. ಸೊ ಇದು ಎಲ್ಲಿಂದ ಸ್ಟಾರ್ಟ್ ಆಗಬೇಕು, 0 ಇಂದ ಸ್ಟಾರ್ಟ್ ಆಗಿ ಆ ಎಕ್ಸ್ನು ಇನ್ಕ್ಲೂಡ್ ಮಾಡ್ಬೋದು. ಸೊ X+1 ಆಗಬೇಕಿದು, ಯಾಕೆ X+1 ಇನ್ಕ್ಲೂಡ್ ಆಗಲ್ಲ, ಅಲ್ಲಿವರೆಗೂ ಬರುತ್ತೆ. ಓಕೆ, ಇಲ್ಲಿವರೆಗೂ ನಾನು ಪ್ರಿಂಟ್ ಮಾಡಿ ತೋರಿಸ್ತೀನಿ ಐನ ಏನು ಪ್ರಿಂಟ್ ಆಗುತ್ತೆ ಅಂತ. ಫಸ್ಟು ಅದನ್ನು ನೋಡ್ಕೊಬಿಡಿ. ಪ್ರಿಂಟ್ ಐ ಮಾಡಿದ್ರೆ ಏನು ಪ್ರಿಂಟ್ ಆಗ್ಬೋದು, ಇವಾಗ ಅವ್ರೇನಾದರೂ 1 ಅಂತ ಕೊಟ್ಟಿದ್ದಾರೆ ಎಕ್ಸು, ಆಗ 0 ಮತ್ತು 1 ಪ್ರಿಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ನೀವು 0 ಮತ್ತು 1 ಪ್ರಿಂಟ್ ಆಗುತ್ತೆ. ಓಕೆ, ಅದು ಅರ್ಥ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟು ಈಗ ಪ್ರತಿ ಇಟ್ರೇಷನಲ್ಲೂ ನಮಗೆ 0 ಮತ್ತು 1 ಸಿಗ್ತಾ ಇದೆ. ಸೊ 0ಗೆ ಮತ್ತೆ Y ಮತ್ತು Z ಚೇಂಜ್ ಆಗ್ಬೋದಲ್ವಾ. ಸೊ ಇಲ್ಲಿ ಏನು ಬೇಸಿಕಲಿ ನೀವು ಯೋಚನೆ ಮಾಡಬೇಕಂದ್ರೆ, ಮ್ಯಾಟ್ರಿಕ್ಸ್ಗೆ ಹೆಂಗೆ 2 ನೆಸ್ಟೆಡ್ ಲೂಪ್ಸ್ ಯೂಸ್ ಮಾಡ್ತಿದ್ರಿ, ಅದೇ ರೀತಿ ಇದು ಮ್ಯಾಟ್ರಿಕ್ಸ್ದು ಎಕ್ಸ್ಟೆನ್ಷನ್ನು. 3D ಆಗೋಯ್ತು, 3 ಡೈಮೆನ್ಷನ್, 3 ಲೂಪ್ಸ್ ಬೇಕು, 3 ಲೂಪ್ಸ್ನ ನೀವು ನೆಸ್ಟ್ ಮಾಡಬೇಕು. ಓಕೆ, ಸೊ ನೆಸ್ಟ್ ಮಾಡೋಣ. ಏನಾಗುತ್ತೆ ಮತ್ತೆ, ಫಾರ್ J ಇನ್ ರೇಂಜ್ Y+1, ಈಗೇನಾಗುತ್ತೆ IJದು ಪರ್ಮಿಟೇಷನ್ ಸಿಗುತ್ತೆ ನಿಮಗೆ. ಸೊ I0 ಇದ್ದಾಗ J1 ಇರ್ಬೋದು, ಅಥವಾ J0 ಇರ್ಬೋದು, ಅಥವಾ J2 ಇರ್ಬೋದು, ಆ ಥರ. ಸೊ ನೆಕ್ಸ್ಟು ಫಾರ್ K ಇನ್ ರೇಂಜ್ ಏನು ಮಾಡ್ತೀರಾ, Z+1 ಅಂತಲೂ ತಗೊಳ್ಳಿ. ಓಕೆ, ಸೊ ಇಲ್ಲಿ ಬೇಸಿಕಲಿ ನಿಮಗೆ ಎಲ್ಲ ಒಂದು ಪರ್ಮುಟೇಷನ್ಸ್ ಬಂದ್ಬಿಡುತ್ತೆ. ಸೊ ನೀವೇನು ಮಾಡಬೇಕಾಗಿಲ್ಲ, ರಿಸಲ್ಟ್ಗೆ ಅಪೆಂಡ್ ಮಾಡಬೇಕು. ಏನು ಅಪೆಂಡ್ ಮಾಡಬೇಕು, ಒಂದು ಲಿಸ್ಟ್ನ IJK ಇರೋಂಥ ಒಂದು ಲಿಸ್ಟ್ನ ಅಪೆಂಡ್ ಮಾಡಬೇಕು. ಅಪೆಂಡ್ ಮಾಡಾದ್ಮೇಲೆ ಲಾಸ್ಟಲ್ಲಿ ಏನು ಹೇಳಿದ್ದಾರೆ, ರಿಟರ್ನ್ ಮಾಡಿ ಲಿಸ್ಟ್ನ ಅಂತ ಏನು ಹೇಳಿದಾರಾ, ಅಥವಾ ಪ್ರಿಂಟ್ ಮಾಡಿ ಅಂದಿದ್ದೀರಾ. ಸೊ ಪ್ರಿಂಟ್ ಅಂತ ಹೇಳಿದ್ದಾರೆ. ಸೊ ಜಸ್ಟ್ ಪ್ರಿಂಟ್ ಮಾಡಬೇಕಷ್ಟೇ. ನಾನು ಈಗ ಪ್ರಿಂಟ್ ಏನು ರಿಸಲ್ಟ್ ಅಂತ ಕೊಡ್ತೀನಿ. ಓಕೆ, ಪ್ರಿಂಟ್ ರಿಸಲ್ಟ್ ಅಂತ ರನ್ ಕೊಟ್ಟರೆ ನೀವು ಇವಾಗ ಅಬ್ಸರ್ವ್ ಮಾಡ್ಬೋದು, ನಿಮಗೆ ಇಲ್ಲಿ ಲಿಸ್ಟ್ ಆಫ್ ಲಿಸ್ಟ್ಸ್ ಬಂದಿದೆ. ಆದರೆ ಏನೋ ಒಂದು 2-3 ಲಿಸ್ಟ್ ಏನೋ ಜಾಸ್ತಿ ಆಗಿರಬೇಕು. ಈಗ ನಾವು ನೋಡೋಣ, ಇಲ್ಲಿ ಏನು ಬಂದಿತ್ತು, ಫಸ್ಟ್ ಇದರಲ್ಲಿ 2 ಅಂತ ಬಂದಿದೆ ಅಲ್ಲ, 2 ಅಂತ ಬಂದಿದೆ. ಸೊ 2ಗೆ ಸಮ್ ಮಾಡುವಂಥ ಲಿಸ್ಟ್ಸ್ ಇದರಲ್ಲಿ ಇರಬಾರ್ದು, ಬಟ್ ನಮ್ದ್ರಲ್ಲಿ ಇದೆ. ಅದನ್ನು ಹೇಗೆ ರಿಮೂವ್ ಮಾಡೋದು, ತುಂಬಾ ಸಿಂಪಲ್ಲು. ಇಲ್ಲಿ ಆ್ಯಡ್ ಮಾಡಬೇಕಾದ್ರೆ ನಾವು ಚೆಕ್ ಮಾಡೋಣ ಫಸ್ಟು. ಇಫ್ ಏನಾದರೂ I+J+K ಈಕ್ವಲ್ ಟು N ಆದರೆ ಅದನ್ನು ಹಾಕಬಾರ್ದು. ಸೊ ಅದ್ರ ಬದಲು ಉಲ್ಟಾ ತಗೊಳ್ಳೋಣ, ನೆಗೆಟಿವ್ ತಗೊಂಡ್ರೆ ಎನ್ಗೆ ಈಕ್ವಲ್ ಇಲ್ಲ ಅಂದರೆ ಮಾತ್ರ ಅದನ್ನು ಹಾಕು. ತುಂಬಾ ಸಿಂಪಲ್, ಇದನ್ನು ಓದಿದ್ರೆ ಅರ್ಥ ಆಗ್ಬಿಡುತ್ತೆ ಏನಂತ. ಆ್ಯಂಡ್ ಇಲ್ಲಿ ಇನ್ನೊಂದು ನೋಡ್ಬೋದು, ಔಟ್ಪುಟ್ ಫಾರ್ಮೆಟಲ್ಲಿ ಲೆಕ್ಸಿಕೋಗ್ರಾಫಿಕಲಿ ಇನ್ಕ್ರೀಸಿಂಗ್ ಅಂದರೆ ಅಸೆಂಡಿಂಗ್ ಆರ್ಡರಲ್ಲಿ ಇರಬೇಕಂತ ಹೇಳಿದ್ದಾರೆ. ಸೊ ಅಸೆಂಡಿಂಗ್ ಆರ್ಡ್ರಲ್ಲಿ ನಾವು ಡೈರೆಕ್ಟಾಗಿ ಲಿಸ್ಟ್ ತಗೊಂಡಾಗಲೇ ಅದು 0 ಇಂದ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಅದು ಅಸೆಂಡಿಂಗಲ್ಲೇ ಇರುತ್ತೆ ಅಂತ ಇಟ್ಕೊಬಿಡಿ, ನೀವೇನು ಎಕ್ಸ್ಟ್ರಾ ಮಾಡಬೇಕಾಗಿಲ್ಲ ಇಲ್ಲಿ. ಓಕೆ, ರಿಸಲ್ಟ್ನ ಪ್ರಿಂಟ್ ಮಾಡಿದ್ರೆ ಇವಾಗ ಇದು ನಮಗೆ ಕರೆಕ್ಟ್ ಅಂತ ಬರಬೇಕು. ನೋಡಿ, ಕರೆಕ್ಟ್, ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ವಿಜುವಲೈಸ್ ಮಾಡಿ ನಿಮಗೆ, ಲೈಕ್ ಇಲ್ಲೂ ಸಹ ನಿಮಗೆ ಲೂಪ್ಸ್ ಬರ್ತಿದ್ದೀನಿ. ಈಗ ಈ ಲೂಪ್ಸ್ನ ನೀವು ಲೈಕ್ ಲಿಸ್ಟ್ ಕಾಂಪ್ರಹೆನ್ಷನ್ ಆಗಿ ಹೇಗೆ ಚೇಂಜ್ ಮಾಡ್ಬೋದು ಅನ್ನೋದು ಕ್ವಶನ್. ಲೈಕ್ ನಾನು ಫಸ್ಟ್ ಹೇಳ್ಕೊಟ್ಟಿದ್ದೆ ನೋಡಿ, ಲಿಸ್ಟ್ ಕಾಂಪ್ರಹೆನ್ಷನ್ದು ನೀವು ಬರಿಬೇಕಾದ್ರೆ ಯಾವಾಗಲೂ ಒಂದು ಎಲ್ ಅಂತ ತಗೊಬೋಣ, ಅಥವಾ ಆನ್ಸರ್ ಸುಮ್ಮನೆ ಎಲ್ ಅಂತ ತಗೋಣ ಸದ್ಯಕ್ಕೆ. ಇಲ್ಲಿ ಏನು ಮಾಡಬೇಕು ನೀವು, ಐಟಮ್ ಫಾರ್ ಐಟಮ್ ಇನ್ ಕಲೆಕ್ಷನ್
ಇಫ್ ಕಂಡೀಷನ್, ಇದು ಸಿಂಟ್ಯಾಕ್ಸ್ ನಮ್ದು. ಓಕೆ, ನೀವು ಲಿಸ್ಟ್ ಕಾಂಪ್ರೆನ್ಷನ್ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ, ತುಂಬಾನೇ ಇಂಪಾರ್ಟೆಂಟ್ ಲಿಸ್ಟ್ ಕಾಂಪ್ರೆನ್ಷನ್ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ. ಓಕೆ, ಸೊ ಇದು ನಮ್ಮ ಏನೋ ಒಂದು ಕಂಡೀಷನ್ ಇತ್ತು. ಈ ಫಾರ್ ಲೂಪ್ ಹಾಕೋ ಜಾಗದಲ್ಲಿ ನಾವು 3 ಫಾರ್ ಲೂಪ್ನ ಹಾಕ್ಬೇಕಾಗುತ್ತೆ ಇಲ್ಲಿ, ಏನಕ್ಕಂದ್ರೆ ನೆಕ್ಸ್ಟ್ ಆಗಿದೆ 3 ಫಾರ್ ಲೂಪು. ಓಕೆ, ಅದನ್ನ ಸಹ ಹೇಳ್ಕೊಡ್ತೀನಿ. ಇಫ್ ಕಂಡೀಷನ್ ಅಲ್ಲಿ ಏನು ಕಂಡೀಷನ್ ಇರುತ್ತೆ, ಈ ಕಂಡೀಷನ್ ಇರುತ್ತೆ, ತುಂಬಾನೇ ಸಿಂಪಲ್. ಐಟಮ್ ಅಲ್ಲಿ ಏನಿರುತ್ತೆ, ಇಲ್ಲಿ ಏನು ಹಾಕಿದ್ವೋ ಒಂದು ಲಿಸ್ಟ್ ಇರುತ್ತೆ. ಸೊ ಫಸ್ಟ್ ಐಟಮ್ಗೆ ಅದನ್ನ ತಗೋಬೋಣ. ಸೊ ಐ ಜೆ ಕೆ ಇರಬೇಕು ಇಲ್ಲಿ. ಓಕೆ, ಸೊ ಫಾರ್ ಎವ್ರಿ ಇಟ್ರೇಷನ್ ಇದನ್ನ ನಾವು ಈ ಲಿಸ್ಟ್ ಒಳಗೆ ಹಾಕುತ್ತಾ ಇರ್ತೀವಿ. ಓಕೆ, ಇಲ್ಲಿ ಫಾರ್ ಐಟಮ್ ಇನ್ ಕಲೆಕ್ಷನ್ ನಲ್ಲಿ ಏನ್ ಮಾಡ್ಬೇಕಾಗುತ್ತೆ ನಾವು, ಫಾರ್ ಐ ಇನ್ ರೇಂಜ್ x+1 ಮತ್ತೆ ಫಾರ್ ಜೆ ಇನ್ ರೇಂಜ್ y+1 ಮತ್ತೆ ಫಾರ್ ಏನೋ ಝೆಡ್ ಕೆನಾ ಕೆ ಇನ್ ರೇಂಜ್ ಏನಾಗುತ್ತೆ ಇದು z+1 z+1. ಇವಾಗ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನಿಮಗೆ, ನಾನು ತಗೊಳ್ತೀನಿ. ಓಕೆ, ಯಾ, ಫಾರ್ ಜೆ ಇನ್ ರೇಂಜು ನೋಡಿದ್ವು. ಇಫ್ ಕಂಡೀಷನ್ ಏನು ಹಾಕಬೇಕು ಇಲ್ಲಿ, ಕಂಡೀಷನ್ ಹಾಕೋಕ್ಕೂ ಮೊದಲು ನಾವು ಇಲ್ಲಿ ಬೇಸಿಕಲಿ ಫಾರ್ 3 ರೇಂಜ್ನ ತಗೊಂಡ್ವಾ. ಇದಾದ್ಮೇಲೆ ಕಂಡೀಷನ್ ಏನಂದ್ರೆ ಐ ಪ್ಲಸ್ ಜೆ ಪ್ಲಸ್ ಕೆ ನಾಟ್ ಈಕ್ವಲ್ ಟು ಎನ್ ಇರಬೇಕು. ಓಕೆ, ಇದು ಸಿಂಪಲ್ ಆಗಿ ನಾವು ತಗೊಂಡಿದೀವಿ. ನಾವು ಲಿಸ್ಟ್ನ ಪ್ರಿಂಟ್ ಮಾಡೋಣ, ಅದು ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತ ನೋಡೋಕ್ಕೆ. ನೋಡಿ ಅಷ್ಟೇ. ಲೈಕ್ ಆಕ್ಚುಲಿ ನಾನು ಇಲ್ಲಿ ಇದನ್ನ ಯೂಸೇ ಮಾಡಿಲ್ಲ, ನಾನು ಇದನ್ನ ಕಮೆಂಟ್ ಔಟ್ ಸಹ ಮಾಡ್ಬೋದು ನಿಮಗೆ. ಬೇಸಿಕಲಿ ಇಲ್ಲಿ ಏನು ಮಾಡಿದ್ವು ಅಂದರೆ ಒಂದು ಲೂಪ್ ಬದಲು 3 ಲೂಪ್ನ ನೆಸ್ಟ್ ಮಾಡೋದು ಹಿಂಗೆ. ಸೊ ನೆಸ್ಟ್ ಏನೋ ಮಾಡಿದ್ವು, ನೆಸ್ಟ್ ಮಾಡಿದಾಗ ನಮಗೆ ಐ ಮತ್ತೆ ಜೆ ಮತ್ತೆ ಕೆ ಪ್ರತಿ ಇಟ್ರೇಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ಸೊ ಅದನ್ನ ಹಾಕೋತಾ ಇದೀವಿ. ಇದನ್ನ ಹಾಕಬೇಕು ಅಂದ್ರೆ ಒಂದು ಕಂಡೀಷನ್ ಹಾಕ್ತಾ ಇದೀವಿ. ಆ ಕಂಡೀಷನ್ ಏನಂದ್ರೆ ಐ ಪ್ಲಸ್ ಜೆ ಪ್ಲಸ್ ಕೆ ಎನ್ಗೆ ಈಕ್ವಲ್ ಇರಬಾರ್ದು. ಆ ಕಂಡೀಷನ್ ಆದ್ರೆ ಈ ಒಂದು ಐಟಮ್ನ ಇದು ಈ ಲಿಸ್ಟ್ಗೆ ಹಾಕುತ್ತೆ. ಆ ಲಿಸ್ಟ್ನ ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ. ತುಂಬಾನೇ ಸಿಂಪಲ್. ಇದನ್ನ ಕೋಡ್ನ ತೆಗ್ದ್ಬಿಡೋಣ, ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿ, ಲೂಪ್ಸ್ನ ತಗೊಂಡು ಹೇಗೆ ಈ ಒಂದು ಇದಕ್ಕೆ ನಾವು ಬಂದ್ವು ಈ ಒಂದು ಸೊಲ್ಯೂಷನ್ಗೆ ಅಂತ. ತುಂಬ ಲೈಕ್ ನೀವು ಚೆನ್ನಾಗಿದೆ, ಲೈಕ್ ನೀವು ಮಾಡ್ತಾ ಮಾಡ್ತಾ ಇಷ್ಟ ಆಗುತ್ತೆ ಹೋಗ್ತಾ ಹೋಗ್ತಾ. ಓಕೆ, ರಿಸಲ್ಟ್ ಅಂತ ತಗೋತೀನಿ. ಇದನ್ನ ಸ್ವಲ್ಪ ಶಾರ್ಟ್ ಮಾಡೋಣ ನಿಮಗೆ ಕಾಣಿಸ್ತಿಲ್ಲ ಅಂದರೆ. ಆ್ಯಂಡ್ ಇಲ್ಲಿ ರಿಸಲ್ಟ್ ಅಂತ ಪ್ರಿಂಟ್ ಮಾಡ್ಕೋತೀನಿ. ಇದು ವಾರ್ನಿಂಗ್ ಲೈನ್ ಏನಕ್ಕೆ ಅಂದರೆ ಫಾರ್ಮ್ಯಾಟಿಂಗ್ ಇಶ್ಯೂಸ್ ಅಷ್ಟೇ, ಅದೇನು ಕೋಡ್ ಏನೋ ಪ್ರಾಬ್ಲಮ್ ಆಗಲ್ಲ. ನಾನು ರನ್ ಮಾಡಿದ್ರೆ ನಿಮಗೆ ಇಲ್ಲಿ ಸ್ಯಾಂಪಲ್ ಟೆಸ್ಟ್ ಕೇಸ್ ಪಾಸ್ ಆಯಿತು. ಇಷ್ಟೇ ಅವ್ರು ಕೇಳಿದ್ದು, ಇಷ್ಟನ್ನ ಮಾಡಿದ್ದೀರಾ. ನೀವು ಹಿಂಗೂ ಪ್ರಿಂಟ್ ಮಾಡ್ಬೋದು ಅಥವಾ ಇಲ್ಲೇ ಡೈರೆಕ್ಟ್ ಪ್ರಿಂಟ್ ಸಹ ಹಾಕ್ಬೋದು, ನಿಮ್ಗೆ ಅದು ಗೊತ್ತು. ಸೊ ನಾನು ಇದನ್ನ ಸಬ್ಮಿಟ್ ಮಾಡಿದ್ರೆ ಎಲ್ಲ ಟೆಸ್ಟ್ ಕೇಸ್ ನೋಡಿ ಪಾಸ್ ಆಯಿತು. ಆ ಗ್ರೀನ್ ನೋಡೋಕ್ಕೆ ಒಂದು ಖುಷಿ ಆಗಬೇಕು. ಗ್ರೀನ್ ನೋಡಿದ ತಕ್ಷಣ ನಿಮಗೆ ಆ ಡೋಪಮಿನ್ ಲೆವೆಲ್ಸ್ ಜಾಸ್ತಿ ಆಗಬೇಕು. ಹಂಗೆ ಬಂದರೆ ನೋಡಿ ನೀವು ತುಂಬ ಲೈಕ್ ಮುಂದೆ ಮುಂದೆ ಮಾಡ್ತಾ ಇರಬೇಕು ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ಓಕೆ, ಇಲ್ಲೂ ಸಹ ಗ್ರೀನ್ ನೋಡ್ತಾ ಇದ್ದೀನಿ. ಗ್ರೀನ್ ಅಂದರೆ ಲೈಕ್ ಹೇಳ್ತಾರೆ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಗ್ರೀನ್ ನೋಡ್ಬೇಕಂತ. ಅದೇ ರೀತಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ದು ಏನೇನಿದೆ ಎಲ್ಲ ಮುಗಿಸ್ಕೊಂಡು ಈ ಗ್ರೀನು ನೋಡಬೇಕು, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಎವ್ರಿ ಡೇ. ಓಕೆನಾ? ಓಕೆ, ಸೊ ಇದನ್ನ ಸಹ ಸಾಲ್ವ್ ಮಾಡಿದ್ದೀವಿ. ಇನ್ನು 25 ಪಾಯಿಂಟ್ಸ್ ತೊಗೊಂಡ್ರೆ ನಾವು 3 ಸ್ಟಾರ್ ಆಗೋಗ್ತೀವಿ. ಆಗಲೇ ವಿಡಿಯೋ 13 ನಿಮಿಷ ಏನೋ ಆಗೋಗಿದೆ. ಓಕೆ, 3 ಸ್ಟಾರ್ ಆಗ್ಬಿಡೋಣ. ನೆಕ್ಸ್ಟ್ ನಾನು ವಾಪಸ್ ಹೋಗ್ತೀನಿ. ನೆಕ್ಸ್ಟ್ ಚಾಲೆಂಜ್ಗೆ ಹೋಗ್ಕೊಂಬಂದು ಯಾವುದಂತ ನೋಡ್ಕೊಳ್ಳೋಣ. ಫೈಂಡ್ ದ ರನ್ನರ್ ಅಪ್ ಸ್ಕೋರ್. ರನ್ನರ್ ಅಪ್ ಅಂದರೆ ಯಾರು ನಿಮಗೆ ಗೊತ್ತು? ರೇಸ್ ನಡಿಬೇಕಾದ್ರೆ ವಿನ್ನರು ಫಸ್ಟ್ ಬರೋನು, ರನ್ನರ್ ಸೆಕೆಂಡ್ ಬರೋನು. ಅಥವಾ ಈಗ ಗೆದ್ದಾಗ ಏನೋ ಒಂದು ಲೈಕ್ ಕ್ರಿಕೆಟಲ್ಲೇ ಏನೋ ಯಾರೋ ಗೆದ್ರು, ಏನೋ ಒಂದು ಮ್ಯಾಚ್ ಇದೆ ಅಂತ ಅನ್ಕೊಳ್ಳಿ, RCB ವರ್ಸಸ್ ಚೆನ್ನೈ ಫೈನಲ್ಸ್ ಅಂತ ಅನ್ಕೊಳ್ಳಿ. RCB ಗೆದ್ರೆ RCB ವಿನ್ನರ್, ರನ್ನರ್ ಯಾರು? ಚೆನ್ನೈ. ಓಕೆನಾ? ಸೊ ರನ್ನರ್ ಚೆನ್ನೈ, ವಿನ್ನರ್ RCB. ಅವ್ರು ಗೆಲ್ಲದೆ ಇರಲಿ ಗೆಲ್ಲಿ, ವಿನ್ನರ್ ಯಾವತ್ತೇ ಇದ್ರು RCB. ಅದು ಹಾರ್ಟಲ್ಲಿದೆ, ಸಾಕು. ಹಂಗೆ ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡೋಣ. ಗಿವನ್ ಎ ಲಿಸ್ಟ್ ಆಫ್ n ನಂಬರ್ಸ್, ಫೈಂಡ್ ದ ಸೆಕೆಂಡ್ ಲಾರ್ಜೆಸ್ಟ್ ನಂಬರ್ನ ಪ್ರಿಂಟ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾನೇ ಸಿಂಪಲ್ಲು. ಇನ್ಪುಟ್ ಅಲ್ಲಿ ದ ಫಸ್ಟ್ ಲೈನ್ ಕಂಟೈನ್ಸ್ n, ದ ಸೆಕೆಂಡ್ ಲೈನ್ ಕಂಟೈನ್ಸ್ ಎನ್ ಅರೇ n ಇಂಟೀಜರ್ಸ್. ಓಕೆ, ಸೆಪರೇಟೆಡ್ ಬೈ ಸ್ಪೇಸ್. ನೋಡಿ, ಅರೇನು ಸಹ ಅವರೇ ತಗೊಬಿಟ್ಟಿದ್ದಾರೆ. ಅರೇ ಅಂದ್ರೆ ಲಿಸ್ಟ್ ಅಷ್ಟೇ. ಸೊ ನೀವು ಇದನ್ನ ಸಹ ಚೇಂಜ್ ಮಾಡ್ಕೊಂಡು ಇದನ್ನ ಎಲ್ ಅಂತ ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಎಲ್ ಅಂತ ತಗೋತೀನಿ. ಸೊ ಎನ್ ಅಲ್ಲಿ ಎಷ್ಟು ನಂಬರ್ ಇದೆ ಅಂತ ಇದೆ, ಎಲ್ ಅಲ್ಲಿ ಒಂದು ಲಿಸ್ಟ್ ಆಫ್ ಇಂಟೀಜರ್ಸ್ ಇದೆ. ಸೊ ಈ ಲಿಸ್ಟ್ ಇಂಟೀಜರ್ಸ್ ಇರೋ ಲಿಸ್ಟ್ ಇಂದ ನಾನೇನ್ ಮಾಡ್ಬೇಕಾಗುತ್ತೆ, ಈಗ ನಾನು ಪ್ರಿಂಟ್ ಮಾಡ್ಬಿಟ್ಟು ತೋರಿಸ್ಬಿಡೋಣ. ಪ್ರಿಂಟ್ ಮಾಡೋಣ ಎಲ್ನ ಹಂಗೆ ಡೈರೆಕ್ಟಾಗಿ, ನಾವೇನು ಇದು ಮಾಡೋದು ಬೇಡ. ಏನು ಬೇಸಿಕಲಿ ಹೆಂಗೆ ಬರ್ತಿದೆ ಅಂತ ನಿಮ್ಗೆ ಗೊತ್ತಾಗಕ್ಕೆ ಇಲ್ಲಿ ನೋಡಿ, ಅವರು 5 ಅಂತ ಕೊಟ್ಬಿಟ್ಟು 5 ನಂಬರ್ಸ್ನ ಕೊಡ್ತಾ ಇದ್ದಾರೆ. 2 3 6 6 5ನ ಕೊಟ್ಟರು. ಇದರಲ್ಲಿ ನಾನು ಹೈಯೆಸ್ಟ್ ನಂಬರ್ ಬೇಡ, ನನಗೆ ಸೆಕೆಂಡ್ ಹೈಯೆಸ್ಟ್ ನಂಬರ್ ಬೇಕು. ಸೊ ಸೆಕೆಂಡ್ ಹೈಯೆಸ್ಟ್ ನಂಬರ್ ಬೇಕಂದ್ರೆ ಏನು ಮಾಡ್ಬೋದು, ನಾನು ಇವಾಗ ನನ್ನ ಸ್ಕ್ರೀನ್ ಸ್ವಲ್ಪ ಇದು ಮಾಡಿಕೊಂಡು ಐಪ್ಯಾಡ್ಗೆ ಹೋಗ್ಬಿಡೋಣ. ಸೊ ಬೇಸಿಕಲಿ ಒಂದು ಲಿಸ್ಟು ಅಲ್ಲಿ ಏನಿತ್ತು, 2 3 6 6 5 ಇತ್ತಲ್ವಾ. ಓಕೆ, 2 3 6 6 5 ಇತ್ತು. ಓಕೆ, 2 3 6 6 5 ಅಲ್ಲಿ ನನಗೆ ಸೆಕೆಂಡ್ ಹೈಯೆಸ್ಟ್ ಏನು, ಇದು ಹೈಯೆಸ್ಟ್ 6, ಸೆಕೆಂಡ್ ಹೈಯೆಸ್ಟ್ 5. ಸೊ ನನಗೆ ಈ ಕೋಡ್ ರನ್ ಆದಾಗ ನನಗೆ 5 ರಿಟರ್ನ್ ಆಗಬೇಕು. ಇದನ್ನ ಹೇಗೆ ಮಾಡ್ಬೋದು ಅಂತ ಯೋಚನೆ ಮಾಡಿ
ನನಗೆ ಗೊತ್ತು ನೀವು ಮಾಡ್ತೀರಾ ಅಂತ. ತುಂಬಾ ಸಿಂಪಲ್ಲು. ನೀವು ನನ್ನ ಆ ವೀಡಿಯೋಸ್ನ ಕರೆಕ್ಟಾಗಿ ನೋಡಿದರೆ ನೀವು ಇದನ್ನ ಈಸಿಯಾಗಿ ಮಾಡ್ತೀರಾ. ಓಕೆ, ನೋಡಿದ್ದೀರಾ ಅಂತ ಅನ್ಕೊಂಡು, ಟ್ರೈ ಮಾಡಿದ್ದೀರಾ ಅಂತ ಅಂದ್ಕೊಂಡು, ಇವಾಗ ಇದನ್ನು ಮಾಡೋಕ್ಕೆ ಒಂದು ಸಿಂಪಲ್ ವೇ ಏನಂದರೆ, ಇದನ್ನು ಸಾರ್ಟ್ ಮಾಡೋಣ. ಸಾರ್ಟ್ ಏನೋ ಡಾಟ್ ಸಾರ್ಟ್ ಅಂದರೆ ಸಾರ್ಟ್ ಮಾಡ್ಬಿಡ್ಬೋದು. ಸಾರ್ಟ್ ಮಾಡಿದ್ರೆ ಇದೇನಾಗುತ್ತೆ, 2 3 5 6 6 ಆಗುತ್ತೆ. ಓಕೆ, ಹಿಂಗಾಯ್ತು. ಇದರಲ್ಲಿ ಲಾಸ್ಟಿಂದ ಸೆಕೆಂಡ್ ತಗೋಬೋದು. ಲಾಸ್ಟಿಂದ ಸೆಕೆಂಡ್ ತಗೊಂಡ್ರೆ ಇಲ್ಲಿ 6 ಬಂದ್ಬಿಡ್ತು. ಲಾಸ್ಟಿಂದ ಸೆಕೆಂಡ್ ತಗೊಳ್ಳೋದು ಯಾವಾಗ ಅಂದರೆ, ಇಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಡೂಪ್ಲಿಕೇಟ್ಸ್ ಇಲ್ಲದಿದ್ದಾಗ, ಎಲ್ಲ ಯುನೀಕ್ ಇದ್ದಾಗ. ಇಲ್ಲೇನಾದರೂ 2 6 ಇಲ್ಲ ಅಂದಿದ್ರೆ ಇದು ಇರ್ತಾ ಇರಲಿಲ್ಲ. ಸೊ ಲಾಸ್ಟಿಂದ ಸೆಕೆಂಡು ನಮಗೆ 5 ಸಿಕ್ಬಿಡ್ತಿತ್ತು. ಸೊ ಸಾರ್ಟ್ ಮಾಡಿಬಿಟ್ಟು ಹಿಂದೆಯಿಂದ ಎರಡನೇದು ಅಂದರೆ ಅದನ್ನ ಎಲ್ ಡಾಟ್ ಸಾರ್ಟ್ ಮಾಡಾದ್ಮೇಲೆ ನಾವು ಎಲ್ ಆಫ್ -2 ಅಂತ ತಗೊಬಿಡ್ಬೋದಾಗಿತ್ತು ಡೈರೆಕ್ಟಾಗಿ. ಓಕೆ, ಬಟ್ ಇವಾಗ 6 ಅನ್ನೋದೊಂದು ಎಕ್ಸ್ಟ್ರಾ ಇದೆ ಇಲ್ಲಿ. ಈ ಎಕ್ಸ್ಟ್ರಾನ ಹೋಗಿಸ್ಬೇಕು ಅಂದರೆ ಯಾವ ಡೇಟಾನ ಯೂಸ್ ಮಾಡೋದು ಇಲ್ಲಿ? ಬೇಸಿಕಲಿ ಡೇಟಾ ಟೈಪ್ನ ಸೆಟ್ಸ್ SETS ಸೆಟ್ಸ್, ಆಯ್ತಾ? ಸೊ ಸೆಟ್ಸ್ನ ಯೂಸ್ ಮಾಡ್ಬೋದು. ಅದು ಏನು ಮಾಡುತ್ತೆ ಅಂದರೆ, ಬೇಸಿಕಲಿ ಇವಾಗ 2 3 6 6 5 ಇದ್ರೆ ಇದನ್ನ ನಾವು ಸೆಟ್ ಆಗಿ ಕನ್ವರ್ಟ್ ಮಾಡೋಣ. ಸೊ ಸೆಟ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಅದರಲ್ಲಿ 2 3 6 5 ಮಾತ್ರ ಇರುತ್ತೆ. ಓಕೆ, 2 3 6 5 ಮಾತ್ರ ಇರುತ್ತೆ. ಇದನ್ನ ನಾವು ಸಾರ್ಟ್ ಮಾಡೋಕ್ಕಾಗಲ್ಲ. ಇದನ್ನ ಮತ್ತೆ ಲಿಸ್ಟ್ ಆಗಿ ಮಾಡಿಕೊಂಡು ಮತ್ತೆ 2 3 6 5 ಇರುತ್ತೆ. ಇದನ್ನ ನಾವೇನಾದರೂ ಸಾರ್ಟ್ ಮಾಡಿದ್ರೆ ನಮಗೆ ಏನು ಬರುತ್ತೆ? 2 3 5 6 ಬರುತ್ತೆ. ಓಕೆ, ಈ 2 3 5 6 ಅಲ್ಲಿ -2 ಅಂತ ಆಕ್ಸೆಸ್ ಮಾಡಿದ್ರೆ ನಿಮಗೆ -2th ಇಂಡೆಕ್ಸ್ ಅಲ್ಲಿ 5 ಸಿಗುತ್ತೆ. ತುಂಬಾನೇ ಸಿಂಪಲ್ಲು. ಲೈಕ್ ಆಪ್ಟಿಮೈಸ್ ಮಾಡಿಲ್ಲ ಟೈಮ್ಗೆ, ಸ್ಪೇಸ್ಗೆ, ಎಲ್ಲ ಆಪ್ಟಿಮೈಸೇಷನ್ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿಲ್ಲ. ನೀವು ಇನ್ನೂ ಬಿಗಿನರ್ಸು. ಡೇಟಾ ಸಕ್ಸೆಷನ್ ಅಲ್ಗೋರಿದಮ್ಸ್ ಮಾಡುವಾಗ ಆಪ್ಟಿಮೈಸ್ ಮಾಡೋಣ. ಬೇಸಿಕಲಿ ಆಪ್ಟಿಮೈಸ್ ಮಾಡಬೇಕಾದ್ರೆ ಏನು ಮಾಡ್ಬೋದಂದ್ರೆ, ಈ ಲಿಸ್ಟ್ ತಗೊಂಡು ಇದನ್ನ ಲೈಕ್ 1 by 1 ಇಟ್ರೇಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನೀವು ಮ್ಯಾಕ್ಸ್ ಮತ್ತೆ ರನ್ನರ್ ಅಂತ ಏನೋ ತಗೋಬೋದು, ಅಥವಾ ವಿನ್ನರ್ ಅಥವಾ ರನ್ನರ್ ಅಂತ 2 ವೇರಿಯೇಬಲ್ಸ್ ತಗೊಂಡು ಅದಕ್ಕೆ ಅಸೈನ್ ಮಾಡ್ಕೊತಾ ಹೋಗ್ಬೋದು. ಸೊ ಇದೆಲ್ಲ ನಿಮ್ಗೆ ಇವಾಗ ಹೇಳಿದ್ರೆ ನಿಮಗೆ ಸ್ವಲ್ಪ ಓವರ್ವೆಲ್ಮ್ ಆಗೋಗ್ತೀರಾ. ಬಟ್ ದೆನ್ ಆಪ್ಟಿಮೈಸ್ ಮಾಡ್ಬೋದು ಇದನ್ನ. ಬಟ್ ಇವಾಗ ಈ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಇದೊಂದು ಸ್ಟ್ರಾಟಜಿನ ಅಪ್ಲೈ ಮಾಡೋಣ. ನಂಗೆ ಗೊತ್ತಿಲ್ಲ ಹ್ಯಾಕರ್ ರ್ಯಾಂಕ್ ಅವ್ರು ಏನಾದರೂ ಲೈಕ್ ಟೈಮ್ ಲಿಮಿಟ್ಸ್ ಏನಾದ್ರು ಸೆಟ್ ಮಾಡಿದಾರ ಅಂತ. ಬಟ್ ದೆನ್ ನೀವು ಕಲಿತಿರೋದ್ರಿಂದ ಮೋಸ್ಟ್ಲಿ ಇದರಲ್ಲಿ ಏನು ಟೈಮ್ ಲಿಮಿಟ್ ಏನು ಸೆಟ್ ಆಗಿರಲ್ಲ, ನೀವು ಜಸ್ಟ್ ಮಾಡಬೇಕಾಗಿರುತ್ತೆ. ಸೊ ಇವಾಗ ಕೋಡ್ ಮಾಡೋದಾದ್ರೆ ನಾವು ಸ್ಕ್ರೀನ್ ಚೇಂಜ್ ಮಾಡ್ಬಿಡ್ತೀನಿ. ಆ್ಯಕ್ಚುಲಿ ಸ್ಕ್ರೀನ್ ಚೇಂಜ್ ಮಾಡದೆ ಎಷ್ಟೊಂದು ಹೇಳ್ಬಿಟ್ಟಿದೆ, ಆಯಿತಾ? ಲೈಕ್ ಮತ್ತೆ ಇವಾಗ ಕಟ್ ಮಾಡಿ ಇದನ್ನು ಮಾಡ್ತಾ ಇರೋದು. ಓಕೆ, ಸೊ ಇಲ್ಲಿ ARR ಇದ್ದಿಂದ ನಾವು ಎಲ್ ಅಂತ ಮಾಡಿದ್ವಿ ಅನ್ಸುತ್ತೆ. ಓಕೆ, ಸೊ ಇವಾಗ ನಾವು ಏನು ಮಾಡಿದ್ವು? ಫಸ್ಟು ಎಸ್ ಅನ್ನೋ ಒಂದು ಸೆಟ್ ಕ್ರಿಯೇಟ್ ಮಾಡ್ಕೊಂಡ್ವು, ಎಲ್ ಅಂತ. ಅಂದರೆ ಮಾಡ್ಕೊಳ್ಳೋಣ. ಲೈಕ್ ಅದೇನು ನಾನು ನಿಮಗೆ ಟ್ಯಾಬಲ್ ತೋರಿಸ್ದೆ ನೋಡಿ, ಲೈಕ್ ಫ್ಲೋ, ಅದೇ ಫ್ಲೋನ ಇಲ್ಲೂ ಫಾಲೋ ಮಾಡ್ತೀನಿ. ಸೊ ಸೆಟ್ ಕ್ರಿಯೇಟ್ ಮಾಡ್ಕೊಂಡ್ವು. ನೆಕ್ಸ್ಟು ಆ ಸೆಟ್ಟಿಂದ ಒಂದು ಲಿಸ್ಟ್ ಕ್ರಿಯೇಟ್ ಮಾಡಬೇಕು. L2 ಅನ್ನೋ ಇನ್ನೊಂದು ಲಿಸ್ಟ್ ಕ್ರಿಯೇಟ್ ಮಾಡ್ಕೋತೀನಿ. ಸೊ ಅದು ಹೆಂಗೆ? ಲಿಸ್ಟ್ ಆಫ್ ಎಸ್. ಸೊ ಇದು L2 ಆಯಿತು. ಈಗ ಲಿಸ್ಟ್ ಸಿಕ್ಕಿದೆ, ಡೂಪ್ಲಿಕೇಟ್ಸ್ ಇಲ್ಲ ಅದರಲ್ಲಿ. ಅದನ್ನು ನಾನು ಸಾರ್ಟ್ ಮಾಡಬೇಕಾಗತ್ತೆ. ಸಾರ್ಟ್ ಅಂದ್ರೆ ಏನು? ಲೈಕ್ ಅಸೆಂಡಿಂಗ್ ಆರ್ಡರ್ ಬೇಕು. ಅದನ್ನ ಏನು ಮಾಡ್ತೀನಿ? L2 ಡಾಟ್ ಸಾರ್ಟ್ ಅಂದರೆ L2 ಸಾರ್ಟ್ ಆಯಿತು. ಈಗ ನಾನು ರನ್ ಮಾಡೋಕ್ಕೂ ಮೊದಲು ನಾನು ಪ್ರಿಂಟ್ ಮಾಡ್ಬಿಡ್ತೀನಿ L2ನ. ಸೊ L2 ಏನಿದೆ ಅಂತ ತಿಳ್ಕೊಳ್ಳಿ. L2 ಅಂತ ನಾನು ಪ್ರಿಂಟ್ ಮಾಡಿದ್ರೆ ನಿಮಗೆ ಇಲ್ಲಿ ಡೂಪ್ಲಿಕೇಟ್ಸ್ ಇರಲ್ಲ, ಪ್ಲಸ್ ಸಾರ್ಟೆಡ್ ಆರ್ಡರ್ ಇದೆ. ಅವರು 2 3 6 6 5 ಕೊಟ್ಟಿದ್ರು, ಇಲ್ಲಿ 2 3 5 6 ಇದೆ, 2 6 ಇಲ್ಲ. ಈಗ ನಮಗೆ ಬೇಕಾದಂಗೆ ಸಿಕ್ಕಿದೆ. ಇದರಲ್ಲಿ -2ನ ಆಕ್ಸೆಸ್ ಮಾಡಬೇಕಷ್ಟೇ ನಾವು. ಸೊ L2 ಏನು ಆಕ್ಸೆಸ್ ಮಾಡ್ತಿದ್ವು, ಇದರಿಂದ -2 ಆಕ್ಸೆಸ್ ಮಾಡಿ ರನ್ ಮಾಡಿದ್ರೆ ನೋಡಿ ನಿಮಗೆ ಇದು ಕರೆಕ್ಟಾಗಿ ರನ್ ಆಗುತ್ತೆ. ನೋಡಿ, ಕಂಗ್ರ್ಯಾಚುಲೇಷನ್ಸ್. ಓಕೆ, ಇದನ್ನ ಇಷ್ಟು ಲೈನಲ್ಲಿ ನಿಮ್ಗೆ ಅರ್ಥ ಮಾಡಲಿ ಅಂತ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಬಟ್ ಇದನ್ನು ಸಿಂಪಲ್ ಆಗು ಬರಿಬೋದು. ಹೇಗೆ ಬರಿಬೋದು? ಪ್ರಿಂಟ್ ಮಾಡಬೇಕಾಗಿದೆ ನನಗೆ. ಏನನ್ನ ಪ್ರಿಂಟ್ ಮಾಡಬೇಕು? ಒಂದು ಸಾರ್ಟೆಡ್ ಲಿಸ್ಟ್ನ ಯಾವುದರಲ್ಲಿ? ಲೈಕ್ ಫಸ್ಟ್ ಅದು ಲಿಸ್ಟ್ ಆಗಿರುತ್ತೆ. ಲೈಕ್ ನಿಮಗೆ ಈ ಕಡೆಯಿಂದ ಅಪ್ರೋಚ್ ಕಷ್ಟ ಆಗುತ್ತೆ ಅನಿಸುತ್ತೆ. ನಾವು ಲೈಕ್ ಬಾಟಮ್ ಟು ಅಪ್ರೋಚ್ ನೋಡೋಣ. ಓಕೆ, ಸೊ ಬೇಸಿಕಲಿ ನಾವು ಫಸ್ಟ್ ಏನು ಮಾಡಿದ್ವು? ಸೆಟ್ ಮಾಡ್ಕೊಂಡ್ವು ಎಲ್ನ. ಓಕೆ, ಈ ಸೆಟ್ನ ಏನು ಮಾಡಿದ್ವು ನಾವು? ಒಂದು ಲಿಸ್ಟಾಗಿ ಕನ್ವರ್ಟ್ ಮಾಡಿದ್ವು ಮತ್ತೆ. ಸೊ ಈ ಲಿಸ್ಟ್ನ ಏನು ಮಾಡಿದ್ವು ನಾವು? ಸಾರ್ಟ್ ಮಾಡ್ಕೊಂಡ್ವು. ಇನ್ ಪ್ಲೇಸ್ ಬೇಕು ಅಂದರೆ ಸಾರ್ಟೆಡ್ ಮಾಡ್ಕೊಂಡ್ವು. ನೆಕ್ಸ್ಟ್ ಇನ್ನೇನು ಮಾಡಿದ್ವು? ಲೈಕ್ ಇನ್ ಪ್ಲೇಸ್ ಎಲ್ಲ ಇದು ಸಾರ್ಟೆಡ್ ಅಂದರೆ ಇನ್ನೊಂದು ಕಾಪಿ ಸಿಗುತ್ತೆ ನಿಮಗೆ ಸಾರ್ಟ್ ಆಗಿರೋವಂಥದ್ದು. ಈ ಸಾರ್ಟೆಡಲ್ಲಿ ನಮಗೆ -2th ಪೊಸಿಷನ್ ಅಂದರೆ ಇಂಡೆಕ್ಸ್, -2th ಇಂಡೆಕ್ಸ್ ಅಂದರೆ ಹಿಂದೆಯಿಂದ ಎರಡನೇದು ಬೇಕು. ಸೊ ರನ್ ಕೋಡ್ ಕೊಟ್ಟರೆ, ಸೊ ಇದು 2 ಸಲ ಪ್ರಿಂಟ್ ಮಾಡುತ್ತೆ ಬೇಸಿಕಲಿ. ಇಲ್ಲೇನು ಪ್ರಿಂಟ್ ಮಾಡಿದೆ? ಇಂಡೆಕ್ಸ್ ಔಟ್ ಆಫ್ ರೇಂಜ್ ಅಂತ ಕೊಡ್ತಾ ಇದೆ. ಏನಕ್ಕಂದರೆ ನಾವು ಇದನ್ನು ತೆಗೆದುಬಿಟ್ಟು ಏನು ಪ್ರಾಬ್ಲಮ್ ಇದೆ ಅಂತ ನೋಡೋಣ. ಸೊ ಫಸ್ಟು ನಾನು ಎಲ್ಲನೋ ಒಂದು ಸೆಟ್ನ ಮಾಡಿಕೊಂಡು ಸಾರ್ಟೆಡಲ್ಲಿ -2 ಇದು ರನ್ ಆಗಬೇಕಲ್ಲ ಕರೆಕ್ಟಾಗಿ. ಹಾಂ, ನೋಡಿ ರನ್ ಆಯಿತು. ಮೋಸ್ಟ್ಲಿ ನಾನು ಅಲ್ಲಿ ಆ ಕೋಡ್ ಹಾಕಿದೆ ಅಲ್ವಾ? ಸೊ ಬೇಸಿಕಲಿ ನೀವು ಏನು ಸ್ಟೆಪ್ ಬೈ ಸ್ಟೆಪ್ ಬರೆದ್ರೆ ಅದನ್ನ ಒಂದು ಲೈನಲ್ಲೂ ಸಹ ಬರಿಬೋದು. ಬರೆದ್ಬಿಟ್ಟು ನಾವು ಸಬ್ಮಿಟ್ ಮಾಡ್ಕೊಳ್ಳೋಣ. ಸೊ ನೀವು ನೋಡಿ ಟೆಸ್ಟ್ ಕೇಸ್ ಎಲ್ಲ ಪಾಸ್ ಆಯಿತು. ನೀವು ಬೇಸಿಕಲಿ ಇದಾದಮೇಲೆ ಡಿಸ್ಕಷನ್ಸ್ನ ಸಹ ನೀವು ಚೆಕ್ ಮಾಡಬೇಕಾಗುತ್ತೆ. ಡಿಸ್ಕಷನ್ಸ್ ಲೈಕ್ ನಾನು ಅವಾಗಲಿಂದ ಹೇಳ್ತಾ ಇದ್ದೀನಿ, ಡಿಸ್ಕಷನ್ಸಲ್ಲಿ ನೀವು ಇನ್ನೂ ಚೆನ್ನಾಗಿ ಏನಾದ್ರು ಕೊಟ್ಟಿರ್ತಾರೆ ನೋಡಿ. ಎಲ್ಲೋ ಸಾರ್ಟ್ ರಿವರ್ಸ್ನ ಕಲಿತಿದ್ದೀರಾ, ಇದರಲ್ಲೆಲ್ಲೋ ಇನ್ನೊಬ್ರು ಹೆಂಗೆ ಮಾಡಿದ್ದಾರೆ.
ಸೊ ಫಾರ್ ಇನ್ ಮ್ಯಾಕ್ಸ್ ಲಿಸ್ಟ್ ಸೆಕೆಂಡ್ ಲಿಸ್ಟ್ ಅಂತ ಏನೋ ಮಾಡ್ಕೊಂಡು ಮಾಡಿದ್ದಾರೆ. ಈ ಥರ ನೀವು ಲೈಕ್ ಬೇರೆ ಬೇರೆ ಒಂದು ಲೈಕ್ ಅಪ್ರೋಚಸ್ನ ತಿಳ್ಕೊತೀರಾ. ಲೈಕ್ 2 ಪಾಯಿಂಟರ್ ಲೈಕ್ 2 ವೇರಿಯಬಲ್ ಅಪ್ರೋಚ್ ಇದೆ ನೋಡಿ, ಆ ಅಪ್ರೋಚ್ನ ನೀವು ಟ್ರೈ ಮಾಡ್ಬೋದು. ಈ ಥರ ಎಷ್ಟೊಂದು ಅಪ್ರೋಚ್ ಇದೆ, ಅದಕ್ಕೆ ಡಿಸ್ಕಷನ್ಸ್ ನೋಡಿ. ಓಕೆ, ಅದನ್ನು ಸಖತ್ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಎಲ್ಲ ವೀಡಿಯೋಸಲ್ಲೂ ಡಿಸ್ಕಷನ್ಸ್ ನೋಡಿ ಅಂತ, ಯಾಕಂದರೆ ಅದು ನನಗೂ ಯೂಸ್ ಆಗಿದೆ. ನನ್ನ ಫ್ರೆಂಡ್ಸು ಹೇಳಿದ್ದಾರೆ ಡಿಸ್ಕಷನ್ಸ್ ನೋಡಿದ್ರೆ ನಾನು ತುಂಬ ಕಲ್ತಿದ್ದೀನಿ ಅಂತ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಅದನ್ನು ನೋಡಿದಿರಾ ಅಂತ ಅಂದ್ಕೊಂಡು ನೆಕ್ಸ್ಟೆಡ್ ಲಿಸ್ಟು ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ, ಅದಕ್ಕೆ ಇನ್ನೊಂದು ವೀಡಿಯೋದಲ್ಲಿ ಮಾಡೋಣ, ಲೈಕ್ ನೆಕ್ಸ್ಟ್ ವೀಡಿಯೋದಲ್ಲೇ ಮೋಸ್ಟ್ಲಿ. ಬಟ್ ಇವಾಗ ಲೈಕ್ ಟೈಮ್ ಜಾಸ್ತಿ ತೊಗೊಬಿಡುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೆ ಅಂತ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ 3 ಸ್ಟಾರ್ ಈ ವಿಡಿಯೋದಲ್ಲಿ ಮೋಸ್ಟ್ಲಿ ಪಾಸಿಬಲ್ ಇಲ್ಲ, ಬಟ್ ನೀವು ಟ್ರೈ ಮಾಡಿ ತೊಗೋಬೋದು. ಈಗ ಫೈಂಡಿಂಗ್ ದ ಪರ್ಸೆಂಟೇಜ್ ಮಾಡೋಣ, ಸಿಂಪಲ್ ಇದೆ. ಓಕೆ, ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ದ ಪ್ರೊವೈಡೆಡ್ ಕೋರ್ಸ್ ವಿಲ್ ರೀಡ್ ಇನ್ ಎ ಡಿಕ್ಷನರಿ ಕಂಟೈನಿಂಗ್ ಕೀ ವ್ಯಾಲ್ಯೂ ಪೇರ್ಸ್ ಆಫ್ ನೇಮ್ ಮಾರ್ಕ್ಸ್ ಲಿಸ್ಟ್ ಫಾರ್ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್. ಸೊ ಅದು ಹೇಗಿದೆ ಅಂತ ತಿಳ್ಕೊಳ್ಳೋದಾದ್ರೆ ನಿಮಗೆ ಸ್ಟೂಡೆಂಟ್ ಮಾರ್ಕ್ಸ್ನಲ್ಲಿ ಇಲ್ಲೆಲ್ಲ ಕೋಡ್ ಬರೆದಿದ್ದಾರೆ, ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಬೇಸಿಕಲಿ ಸ್ಟೂಡೆಂಟ್ ಮಾರ್ಕ್ಸ್ ಅನ್ನೋದು ನಮಗೆ ಇಂಪಾರ್ಟೆಂಟ್. ಇಲ್ಲಿ ಏನಿದೆ ಸ್ಟೂಡೆಂಟ್ ಮಾರ್ಕ್ಸಲ್ಲಿ ಅಂತ ತಿಳ್ಕೊಳ್ಳೋಣ ಫಸ್ಟು. ಸೊ ಸ್ಟೂಡೆಂಟ್ ಮಾರ್ಕ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ ಅದನ್ನ ಪ್ರಿಂಟ್ ಮಾಡಬೇಕಲ್ವಾ. ಸೊ ಪ್ರಿಂಟ್ ಮಾಡ್ಕೊಳ್ಳೋಣ, ರನ್ ಕೋಡ್ ಕೊಟ್ಟರೆ ನೋಡಿ ಸ್ಟೂಡೆಂಟ್ ಮಾರ್ಕ್ಸಲ್ಲಿ ಅವರು ಇಲ್ಲಿ ಹೆಂಗೋ ಇನ್ಪುಟ್ ಹೆಂಗೋ ಬರ್ತಿದೆ, ಬಟ್ ನಮಗೆ ಇದು ಸಿಗ್ತಾ ಇದೆ. ಸೊ ಕೃಷ್ಣದು ಇದು ಮಾರ್ಕ್ಸು, ಅರ್ಜುನ್ದು ಇದು ಮಾರ್ಕ್ಸು. ಸೊ ಲಿಸ್ಟ್ ಆಫ್ ಮಾರ್ಕ್ಸ್, ಮೂರು ಟೆಸ್ಟ್ ಮಾರ್ಕ್ಸ್ ಇದೆ ನಮ್ಮ ಹತ್ರ. ಇದನ್ನ ಇಟ್ಕೊಂಡು ಏನು ಮಾಡಬೇಕಪ್ಪ ಅಂತ ಕೇಳಿ. ಸೊ ಇನ್ಪುಟ್ ಹಂಗೆ ಕೊಡ್ತಾ ಇದ್ದಾರೆ. ಔಟ್ಪುಟ್ ಏನಂದರೆ ಪ್ರಿಂಟ್ ದ ಆವ್ರೇಜ್ ಆಫ್ ದ ಮಾರ್ಕ್ಸ್ ಅರೇ ಫಾರ್ ದ ಸ್ಟೂಡೆಂಟ್ ನೇಮ್ ಪ್ರೊವೈಡೆಡ್ ಶೋಯಿಂಗ್ 2 ಪ್ಲೇಸಸ್ ಆಫ್ಟರ್ ಡೆಸಿಮಲ್. ಸೊ ಅರೇ ಅಂದರೆ ಲಿಸ್ಟು, ನೆನ್ಪಿಟ್ಕೊಳ್ಳಿ. ಪೈಥಾನಲ್ಲಿ ಅರೇ ಅಂದರೆ ಲಿಸ್ಟ್ ಅಂತ ಅನ್ಕೋಬಿಡಿ ಸದ್ಯಕ್ಕೆ, ಓಕೆನಾ. ಲೈಕ್ ಅರೇ ಅಂತ ಇಂಪೋರ್ಟ್ ಮಾಡ್ಕೋಬೋದು, ಬಟ್ ಅರೇ ಅಂದರೆ ಲಿಸ್ಟು, ಸೀಕ್ವೆನ್ಸು, ಲೈಕ್ ಒಂದು ಕಲೆಕ್ಷನ್ ಆಫ್ ನಂಬರ್ಸು, ಏನೋ ಒಂದು ಎಲಿಮೆಂಟ್ಸು, ಡೇಟಾ ಟೈಪ್ಸು, ಡೇಟಾ ಓಕೆನಾ. ಸೊ ಇದೆಲ್ಲ ಆದಮೇಲೆ ಬೇಸಿಕಲಿ ಅವರು ಅದರ ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡು. ಈಗ ಮೂರು ಟೆಸ್ಟ್ದು ಮಾರ್ಕ್ಸ್ ಇತ್ತಲ್ವಾ, ಆ 3 ಟೆಸ್ಟ್ದು ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡು. ಆವ್ರೇಜ್ ಏನೋ ಸಮ್ ಡಿವೈಡೆಡ್ ಬೈ 3 ಅಲ್ವಾ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಏನೋ ಶೋಯಿಂಗ್ 2 ಪ್ಲೇಸಸ್, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಬೈ 2 ಮಾಡ್ತೀವಿ ನೋಡಿ, ಅವಾಗ ಡೆಸಿಮಲ್ ಬರುತ್ತೆ. ಡೆಸಿಮಲ್ಲು ನಮಗೆ 2 ಪ್ಲೇಸಸ್ಗೆ ಸ್ಟಾಪ್ ಮಾಡು ಅಂತಲೂ ಸಹ ಹೇಳಿದ್ದಾರೆ. ಸೊ ಅದನ್ನು ಇಲ್ಲಿ ಕಲಿತಾ ಇದ್ದಾರೆ ಬೇಸಿಕಲಿ. ಇಲ್ಲಿ ನಾವು ಹೇಗೆ ಪ್ರಿಂಟ್ ಮಾಡೋಣ, ಲೈಕ್ ಸ್ಟೂಡೆಂಟ್ ಮಾರ್ಕ್ಸ್ ಬಂತು, ಸುಮ್ಮನೆ ಪ್ರಿಂಟ್ ಮಾಡೋದು. ಔಟ್ಪುಟ್ ಫಾರ್ಮ್ಯಾಟ್ ನೋಡ್ಬೇಕು ನಾವು. ಸ್ಯಾಂಪಲ್ ಇನ್ಪುಟ್ ಏನಾದ್ರು ಹಿಂಗೆ ಕೊಡ್ತಾರೆ, ಬಟ್ ನಮಗೆ ಡಿಕ್ಷನರಿಲಿ ಕರೆಕ್ಟಾಗಿ ಅವ್ರು ಆಗಲೇ ಮಾಡಿಕೊಟ್ಟಿದ್ದಾರೆ. ಔಟ್ಪುಟ್ಟು ನಮಗೆ 56 ಕೊಟ್ಟಿದ್ದಾರಲ್ಲ. ಸೊ 56 ಒಂದೇ ಒಂದಿದೆ, ಬಟ್ ನಮಗೆ ಮಲ್ಟಿಪಲ್ ಸ್ಟೂಡೆಂಟ್ಸ್ ಇದ್ದಾರಲ್ವ, ಏನು ಮಾಡಿದ್ರು ಅವರು. ಸೊ ಪ್ರಿಂಟ್ ದ ಆವ್ರೇಜ್ ಮಾರ್ಕ್ಸ್ ಫಾರ್ ದ ಸ್ಟೂಡೆಂಟ್ ನೇಮ್ ಪ್ರೊವೈಡೆಡ್. ಓಕೆ. ಸೊ ಬೇಸಿಕಲಿ ಅವ್ರು ಕೊಟ್ಟಾದ್ಮೇಲೆ ಸ್ಟೂಡೆಂಟ್ ನೇಮು ಸಹ ತಗೋತಾ ಇದ್ದಾರೆ. ಸೊ ಸ್ಟೂಡೆಂಟ್ ನೇಮ್ ಏನು, ಕ್ವೇರಿ ನೇಮಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಕ್ವೇರಿ ನೇಮಲ್ಲಿ ಯಾವ ಸ್ಟೂಡೆಂಟ್ದು ಆವ್ರೇಜ್ ಮಾರ್ಕ್ಸ್ ನಿಮಗೆ ಬೇಕಾಗಿರೋದು ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ನಾನು ನೋಡಿದ್ರೆ ಮತ್ತೆ ಪ್ರಿಂಟ್ ಮಾಡ್ತೀನಿ ಕ್ವೇರಿ ನೇಮ್ನ. ಸೊ ಕ್ವೇರಿ ನೇಮ್ನ ಪ್ರಿಂಟ್ ಮಾಡಿದ್ರೆ ರನ್ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟು ಸ್ಟೂಡೆಂಟ್ ಮಾರ್ಕ್ಸಲ್ಲಿ ಎಲ್ಲ ಸ್ಟೂಡೆಂಟ್ಸ್ದು ಅವ್ರವ್ರ ಟೆಸ್ಟ್ ಮಾರ್ಕ್ಸ್ ಇರುತ್ತೆ. ಅದಾದಮೇಲೆ ನನಗೆ ಮಲ್ಲಿಕಾದು ಆವ್ರೇಜ್ ಸ್ಕೋರ್ ಕೊಡು ಅಂತ ಕೇಳ್ತಾ ಇದೆ. ಸೊ ಇದು ನಿಮಗೆ ಈ ಕೋಡ್ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ, ಲೈಕ್ ಅದೇನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಓಕೆ, ಸೊ ಇವಾಗ ಮಲ್ಲಿಕಾದು ಬೇಕಂದ್ರೆ ನಾವೇನು ಮಾಡಬೇಕು, ಫಸ್ಟು ಅವಳದು ಟೆಸ್ಟ್ ಸ್ಕೋರ್ ತಗೋಬೇಕಲ್ವಾ. ಅವಳದು ಟೆಸ್ಟ್ ಸ್ಕೋರ್ ತಗೋಬೇಕಂದ್ರೆ ನಾವು ಏನು ಮಾಡಲ್ಲ, ಇಲ್ಲಿ ಹೋಗಿ ಮಲ್ಲಿಕಾ ಅಂದರೆ ಕ್ವೈರಿ ನೇಮ್ ಹಾಕಿದ್ರೆ ನಮಗೆ ಮಲ್ಲಿಕಾದು 3 ಟೆಸ್ಟ್ದು ಸ್ಕೋರ್ ಬರಬೇಕಲ್ವಾ. ನಾನು ರನ್ ಕೋಡ್ ಕೊಟ್ಟರೆ ನೋಡಿ, ಇಲ್ಲಿ ಆ ಮಲ್ಲಿಕಾದು 52, 56, 60 ಇತ್ತು, ಅದು ಇಲ್ಲಿ ಪ್ರಿಂಟ್ ಆಯಿತು. ಓಕೆ, ಇವಾಗ ಇದರ ಸಮ್ ನನಗೆ ಬೇಕು, ಇದರ ಸಮ್ ಬೇಕು. ಸಮ್ ಏನು ಅವಳದು, ಸಮ್ ಮಾಡಿದ್ರೆ ನಿಮಗೆ ಅದರದ್ದು ಟೋಟಲ್ ಸಮ್ ಬಂದ್ಬಿಡುತ್ತಾ. ರನ್ ಮಾಡೋಣ. ಸಮ್ ಮೆಥಡ್ ಫಂಕ್ಷನಾ, ಓಕೆ ಅದು ಫಂಕ್ಷನ್ನೇ. ಓಕೆ, ಸಮ್ ಫಂಕ್ಷನ್ ವರ್ಕ್ ಆಗ್ತಿದೆ, ಆ್ಯಡ್ ಏನೋ ಮಾಡ್ತಾ ಇದೆ. ಇವು 3 ಟೆಸ್ಟ್ ಸ್ಕೋರ್ಸ್ನ ಇದು ಆ್ಯಡ್ ಏನೋ ಮಾಡ್ತಾ ಇದೆ. ಇವಾಗ ಆ್ಯಡ್ ಅಲ್ಲ, ಡಿವೈಡೆಡ್ ಬೈ 3 ಸಹ ಮಾಡಬೇಕು, ಯಾಕಂದರೆ ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಲ್ವಾ. ಈ ಸಮ್ನ ಡಿವೈಡೆಡ್ ಬೈ 3 ಮಾಡೋಣ. ಓಕೆ, ಸೊ ಇದನ್ನು ಬೇರೆ ವೇರಿಯೇಬಲ್ ಆಗಿ ತಗೋತೀನಿ ನಿಮಗೆ ಇನ್ನೂ ಕರೆಕ್ಟಾಗಿ ಅರ್ಥ ಆಗೋಕ್ಕೋಸ್ಕರ. ಸೊ AVG ಮಾರ್ಕ್ಸ್ ಈಕ್ವಲ್ಸ್ ಇದು. ಸೊ ಇದನ್ನು ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ AVG ಮಾರ್ಕ್ಸ್ನ. ಸೊ ಇಷ್ಟೇ ಕೇಳಿರೋದು. ನಾವು ಯಾವ ಸ್ಟೂಡೆಂಟ್ ಹೇಳ್ತೀವೋ ಆ ಸ್ಟೂಡೆಂಟ್ದು ಟೆಸ್ಟ್ ಸ್ಕೋರ್ಸ್ದು ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡು. 56.0 ಅಂತ ಬಂತು. ಒಂದೇ ಡೆಸಿಮಲ್ ಬರ್ತಾ ಇದೆ, ಬಟ್ ಇಲ್ಲಿ 2 ಡೆಸಿಮಲ್ ಬೇಕು ಅವ್ರಿಗೆ. ಸೊ 0 ಬೇಕು. ಇಂಥ ಟೈಮಲ್ಲಿ ಏನು ಮಾಡ್ಬೋದು, ಇಂಥ ಟೈಮಲ್ಲಿ ತುಂಬಾ ಸಿಂಪಲ್ಲು. ಇಲ್ಲಿ ಡಾಟ್ ಫಾರ್ಮ್ಯಾಟ್ ಅಂತ ಇನ್ನೊಂದು ಬರುತ್ತೆ ನಿಮಗೆ, ಇನ್ನೊಂದು ಮೆಥಡ್. ಓಕೆ, ನೀವು ಪ್ರಿಂಟ್ ಮಾಡಬೇಕಾದ್ರೆ ಒಂದು ಸ್ಟ್ರಿಂಗಲ್ಲಿ ಈ ಫಾರ್ಮ್ಯಾಟ್ ಬಗ್ಗೆ ನನಗೆ ಗೊತ್ತಿರಲಿಲ್ವಲ್ಲ ಅಂತ ನೀವು ಕೇಳ್ಬೋದು. ಈ ಥರ ನಿಮಗೆ ಕ್ವಶನ್ ಬಂದ ತಕ್ಷಣ ನೀವೇನು ಮಾಡಬೇಕಾಗುತ್ತೆ, ಈಗ ಗೂಗಲ್ಗೆ ಹೋಗ್ಬಿಟ್ಟು ನೀವು ಸ್ಟ್ರಿಂಗಲ್ಲಿ ಸ್ಟ್ರಿಂಗ್ ಅಥವಾ ಪೈಥನ್ನಲ್ಲಿ ನಾನು ಒಂದು ಫ್ಲೋಟ್ ವೇರಿಯೇಬಲ್ ಯೂಸ್ ಮಾಡ್ತಿದ್ದೀನಿ. ಸೊ ಪೈಥನ್ ಫ್ಲೋಟ್ಸ್, ಲೈಕ್ ನೆಕ್ಸ್ಟ್ ಏನು, ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಇನ್ ಸ್ಟ್ರಿಂಗ್.
ಸುಮ್ಮನೆ ಏನೋ ಒಂದು ಲೈಕ್ ಅದಕ್ಕೆ ಗೊತ್ತಲ್ಲ, ಗೂಗಲ್ ನೀವು ತಪ್ಪು ಕೊಟ್ಟರು ತಗೊಳುತ್ತೆ. ನೋಡಿ ಅದನ್ನ ಕೊಟ್ಟ ತಕ್ಷಣ ನಾನು ಸ್ವಲ್ಪ ಕೀವರ್ಡ್ಸ್ ಹಾಕಿದೆ ಅದಕ್ಕೆ. ನಾನು ಪೈಥಾನ್ ಯೂಸ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಫ್ಲೋಟು, ಅದರಲ್ಲಿ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ಸು, ಸ್ಟ್ರಿಂಗು ಇಷ್ಟೆಲ್ಲ ನೋಡಿದಾಗ ಅದು ಅರ್ಥ ಮಾಡ್ಕೊಳ್ಳುತ್ತೆ. ಲೈಕ್ ಗೂಗಲ್ ಗೊತ್ತಲ್ಲ, ಅದು ಸರ್ಚ್ ಮಾಡಿ ನಿಮಗೆ ಕೊಟ್ಟಿದೆ ನೋಡಿ, ದ ಡಾಟ್ ಟು ಎ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಇನ್ ಪೈಥಾನ್ ಇಸ್ ಯೂಸ್ ಟು ಫಾರ್ಮ್ಯಾಟ್. ಇದೇನೋ ಹಿಂಗೆ ಅಂದರೆ ನಿಮ್ಗೆ ಗೊತ್ತಾಗಲ್ಲ. ಸೊ ಯಾವುದೋ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೀವು ಓದ್ತಾ ಹೋದರೆ ಗೊತ್ತಾಗುತ್ತೆ ನೋಡಿ. ಈ ಥರ ಫಾರ್ಮ್ಯಾಟ್ ಆದಮೇಲೆ ಲೈಕ್ ಡಾಟ್ ಫಾರ್ಮ್ಯಾಟ್ ಅಂತ ಕೊಟ್ಟರೆ ನಿಮಗೆ ಅದು ಆ್ಯಕ್ಚುಲಿ ಆ ರೀತಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಫಾರ್ಮ್ಯಾಟ್ ಮಾಡಿ ಕೊಡುತ್ತೆ ಅಂತ ಏನೋ ಹೇಳ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ, ನಾವು ಯಾವುದಾದ್ರೂ ಒಂದು ತೊಗೊಂಡ್ರೆ ಒಂದು ಓಕೆ ಸೈನ್ ಏನೋ ಕೇಳ್ಬೋದೇನೋ, ಹಾಂ ತೆಗಿಯೋಣ. ಇಲ್ಲಿ ಏನಂದರೆ ರೌಂಡೆಡ್ ಅನ್ನೋದು ರೌಂಡ್ ಏನೋ ಮಾಡಿಸ್ತಾ ಇದ್ದಾರೆ, ಪ್ರಿಂಟ್ ರೌಂಡೆಡ್ ಅಂತ ಪ್ರಿಂಟ್ ಮಾಡಿಸಿದ್ರೆ 8.89 ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಓಕೆ, ನೆಕ್ಸ್ಟು 3.3f ಇದು ರೌಂಡೆಡ್ ಏನು ಮಾಡುತ್ತೆ, ರೌಂಡೆಡ್ ಅನ್ನೋದು ಲೈಕ್ ರೌಂಡ್ ಅನ್ನೋದು ಇನ್ನೊಂದು ಫಂಕ್ಷನು. ಸೊ ಇದನ್ನ 2 ಡೆಸಿಮಲ್ ಪ್ಲೇಸಸ್ಗೆ ತಂದಿಡ್ತಾ ಇದೆ. ಓಕೆ, ಇನ್ನೊಂದು ಏನು, ಇಲ್ಲಿ 3f ಡಾಟ್ ಫಾರ್ಮ್ಯಾಟ್ನ ಯೂಸ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ನೀವು ಫಾರ್ಮ್ಯಾಟ್ ಅನ್ನೋದನ್ನ ಸಹ ಯೂಸ್ ಮಾಡ್ಬೋದು, ಅಥವಾ ರೌಂಡ್ನ ಸಹ ಯೂಸ್ ಮಾಡ್ಬೋದು. ಓಕೆ, ರೌಂಡ್ನ ಯೂಸ್ ಮಾಡಿದ್ರೆ ವರ್ಕ್ ಆಗುತ್ತಾ ಅಂತ ಫಸ್ಟ್ ನೋಡೋಣ. ಸೊ ರೌಂಡ್ನ ನಾನೇ ಮರ್ತೋಗಿದೆ ಆಯಿತಾ. ಸೊ ರೌಂಡ್ ಎ ವಿ ಜಿ ಮಾರ್ಕ್ಸ್. ಓಕೆ, ರೌಂಡ್ ಮಾಡಿ ನಾನು ರನ್ ಮಾಡಿದ್ರೆ ಲೈಕ್ ರೌಂಡ್ ಆದಮೇಲೆ ಎಷ್ಟು ಅಂತ ಕೊಡಬೇಕಲ್ವಾ, ಎಷ್ಟು ಡೆಸಿಮಲ್ ಪ್ಲೇಸಸ್ ಅಂತ ಕೊಡಬೇಕು. ಸೆಕೆಂಡ್ ಆರ್ಗ್ಯುಮೆಂಟ್ ಆಗಿ 2 ಡೆಸಿಮಲ್ ಪ್ಲೇಸಸ್ಸು. ರನ್ ಕೋಡ್ ಕೊಟ್ಟರೆ ಏನು ಬರುತ್ತೆ, 0ನೇ ಬರುತ್ತೆ. ರೌಂಡು ಯಾವಾಗಲೂ ಜಾಸ್ತಿ ಇದ್ರೆ ಅದನ್ನ ಕಡಿಮೆ ಇಡಕ್ಕೆ ಟ್ರೈ ಮಾಡುತ್ತೆ ಅಷ್ಟೇ ಅಂತ ಅನ್ಸುತ್ತೆ. ಸೊ ಫಾರ್ಮ್ಯಾಟ್ನೇ ಯೂಸ್ ಮಾಡಬೇಕಿಲ್ಲಿ. ಸ್ಟ್ರಿಂಗ್ ಫಾರ್ಮ್ಯಾಟಿಂಗ್ ಆಪರೇಷನ್ಸ್ ಆಸ್ ಎಫ್ ಸ್ಟ್ರಿಂಗ್ ಸಿಂಟ್ಯಾಕ್ಸ್. ನಾನು ನಿಮಗೆ ಎಫ್ ಸ್ಟ್ರಿಂಗ್ ಹೇಳ್ಕೊಟ್ಟಿದೆ ಅಲ್ವಾ, ಲೈಕ್ ಹೆಂಗೆ ನೀವು ಎಫ್ ಅಂತ ತಗೊಂಡು ಹಿಂಗೆ, ಅದೇ ರೀತಿ ಇನ್ನೊಂದು ಥರ ಇದೆ. ಹೆಂಗೆ ಅಂದರೆ ನೀವು ಫಸ್ಟು ಅದ್ರ ಫಾರ್ಮ್ಯಾಟ್ ಹೆಂಗೆ ಬರಬೇಕಂತ ಕೊಡಬೇಕು. ಸೊ ಈಗ ಸಿ ಅಥವಾ ನೀವು ಆ ಲ್ಯಾಂಗ್ವೇಜಸ್ ಯೂಸ್ ಮಾಡಿದರೆ ನೀವು ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್ನ ಯೂಸ್ ಮಾಡ್ತಿದ್ರಿ ಅಲ್ವಾ. %.2f ಅಂತ ತಗೊಂಡ್ರೆ ಇದು ಒಂದು ಫ್ಲೋಟ್ ವೇರಿಯೇಬಲ್ನ ಪ್ರಿಂಟ್ ಮಾಡಿಸುತ್ತೆ. ಅದರಲ್ಲಿ ಡೆಸಿಮಲ್ ಪ್ಲೇಸಸ್ ಆದ್ಮೇಲೆ ಲೈಕ್ ಡೆಸಿಮಲ್ ಆದಮೇಲೆ 2 ಪ್ಲೇಸಸ್ ಇರುತ್ತೆ, ಅಂದರೆ 2 ಡೆಸಿಮಲ್ ಪ್ಲೇಸಸ್ ಇರುತ್ತೆ. ಓಕೆ, ಇದಕ್ಕೆ ಡಾಟ್ ಫಾರ್ಮ್ಯಾಟ್ ಕೊಟ್ಟು ಯಾವ ಸ್ಟ್ರಿಂಗ್ನ ಫಾರ್ಮ್ಯಾಟ್ ಮಾಡಬೇಕಿಲ್ಲಿ, ಯಾವ ವೇರಿಯೇಬಲ್ನ ಫಾರ್ಮ್ಯಾಟ್ ಮಾಡಬೇಕು, ಎ.ವಿ.ಜಿ ಮಾರ್ಕ್ಸ್ನ ಅಲ್ವಾ. ಸೊ ಎ.ವಿ.ಜಿ ಮಾರ್ಕ್ಸ್ನ ಅದು ಫಾರ್ಮ್ಯಾಟ್ ಮಾಡಿಬಿಟ್ಟು ಇಲ್ಲಿಗೆ ಹಾಕುತ್ತೆ. ಸೊ ಬೇಸಿಕಲಿ ಇದೇನು, ಫಾರ್ಮ್ಯಾಟ್ ಆಸ್ ಅನ್ಯೂಸ್ಡ್ ಆರ್ಗ್ಯುಮೆಂಟ್ ಎಟ್ ಪೊಸಿಷನ್ಸ್ ಅಂತ ಏನೋ ಕೊಡ್ತಾ ಇದೆ. ಏನು ಹಿಂಗಂದ್ರೆ, ನಾವು ರನ್ ಕೋಡ್ ಕೊಟ್ಟು ನೋಡೋಣ. ಓಕೆ, ಸೊ ರನ್ ಕೋಡ್ ಕೊಟ್ಟರೆ ಇಲ್ಲಿ .2f ಪ್ರಿಂಟ್ ಆಗಿದೆ. .2f ಪ್ರಿಂಟ್ ಆಗಬೇಕಾ ಇಲ್ಲಿ, ಏನು ತಪ್ಪು ಮಾಡಿದ್ದೀವಿ ಅಂತ ನೋಡೋಣ. ಸೊ ಫಾರ್ಮ್ಯಾಟೆಡ್ಗೆ ಹೋದರೆ ಈ ಥರ ಒಂದು ಸ್ಟ್ರಿಂಗ್ ಇದ್ದರೆ ಅದರಲ್ಲಿ ಡಾಟ್ ಫಾರ್ಮ್ಯಾಟ್ ಮಾಡಿ ಇದನ್ನ ತೊಗೋಬೇಕು. ಸೊ ಯಾಕೆ ಇದು ತೊಗೋತಾ ಇಲ್ಲ. ಓಕೆ, ನಾವು ನೋಡೋಣ ಮುಂದೆ ಏನು ಮಾಡ್ಬೋದು ಅಂತ. ಬೇರೆ ವೆಬ್ಸೈಟ್ಗೆ ಹೋಗೋಣ ಇವಾಗ. ಸೊ ಫ್ಲೋಟ್ ವಿತ್ 2 ಡೆಸಿಮಲ್ ಪ್ಲೇಸಸ್ ಹೆಂಗೆ ಅಂದರೆ ಸ್ಟ್ಯಾಕ್ ಓವರ್ ಫ್ಲೋಲು ಹಾಕಿದ್ದಾರೆ ನೋಡಿ. ಹಿಂಗೆ ಡಾಟ್ ಫಾರ್ಮ್ಯಾಟ್ ಕೊಟ್ಟು ಹಿಂಗೆ ಕೊಟ್ಟರೆ ಅದು ತೊಗೋಬೇಕಾಗಿತ್ತು. ಯಾಕೆ ತೊಗೊಂಡಿಲ್ಲ ಇಲ್ಲಿ. ಸೊ ಪರ್ಸೆಂಟೇಜ್ ಕೊಟ್ಟೆ, ಡಾಟ್ ಫಾರ್ಮ್ಯಾಟ್ ಕೊಟ್ಟು ಈ ಥರ ಕೊಟ್ಟರೆ ಏನೋ ಎರರ್ ತೋರಿಸ್ತಾ ಇದೆ. ಏನು ಎರರ್ ಅಂದರೆ, ಇಫ್ ಟೈಪ್ ವ್ಯಾಲ್ಯೂ ಡಸ್ ನಾಟ್ ಸಪ್ಲೈ ಮೆಥಡ್ ನೇಮ್ ಫಾರ್ಮ್ಯಾಟ್ ಆ್ಯಂಡ್ ಫಾರ್ಮ್ಯಾಟ್ ಸ್ಪೆಕ್ ಇಸ್ ಎಂಟಿ ದೆನ್ str ಆಫ್ ವ್ಯಾಲ್ಯೂ ಇಸ್ ರಿಟರ್ನ್ಡ್. ಓಕೆ, ಸೊ ಟೈಪ್ ವ್ಯಾಲ್ಯೂದೇನೋ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಮಿಸ್ಟೇಕ್ ಏನು ಮಾಡಿದೀವಿ ಅಂದರೆ, ನಾವು ಜಸ್ಟ್ ನಾರ್ಮಲ್ ಸ್ಟ್ರಿಂಗ್ ಆಗಿ ತೊಗೊಂಡಿದ್ದೀವಿ. ಬಟ್ ಎಫ್ ಸ್ಟ್ರಿಂಗ್ ಹಾಕಿದಾಗ ಇದು ಒಂದು ವೇರಿಯೇಬಲ್ ಅಂತ ಹೇಳಕ್ಕೆ ಒಂದು ಫ್ಲಾರ್ ಬ್ರ್ಯಾಕೆಟ್ಸ್ ಹಾಕ್ತಿದ್ವು ನೋಡಿ. ಈ ಫ್ಲಾರ್ ಬ್ರ್ಯಾಕೆಟ್ಸ್ ಹಾಕಿರಲಿಲ್ಲ. ಇವಾಗ ನಾನು ರನ್ ಕೊಟ್ಟರೆ ಅಟ್ಲೀಸ್ಟ್ ಇವಾಗಲಾದರೂ ವರ್ಕ್ ಆಗುತ್ತಾ ನೋಡೋಣ ಬನ್ನಿ. ನೋಡಿ, ಒಂದು ಸಿಂಗಲ್ ಇನ್ನೂ ಏನೋ ಎರರ್ ಕೊಟ್ಟಿದೆ. ಎರರ್ ಏನೋ, ಇಲ್ಲಿ ಪರ್ಸೆಂಟೇಜ್ ಹಾಕಿದ್ಯಾ ಅಂತ ಏನೋ ಕೊಡ್ತಾ ಇದೆ. ಸೊ ಮೋಸ್ಟ್ಲಿ ಪೈಥಾನಲ್ಲಿ ಪರ್ಸೆಂಟೇಜ್ ಯೂಸ್ ಮಾಡೋಂಗಿಲ್ಲ ಅನ್ಸುತ್ತೆ. ಸೊ ಪರ್ಸೆಂಟೇಜ್ನ ತೆಗಿಯೋಣ, .2f ಅಂತ ಹಾಕೋಣ. ನಾನು ರನ್ ಕೋಡ್ ಕೊಟ್ಟರೆ ಇವಾಗ ಇನ್ನ ಎರರ್ ಕೊಡ್ತು. ಸೊ ಫ್ಲೋಟ್ ಆಬ್ಜೆಕ್ಟ್ ಆಸ್ ನೋ ಆಟ್ರಿಬ್ಯೂಟ್ 2f ಅಂತ. ಸೊ 2f ಅಂತ ಇರಂಗಿಲ್ಲ. ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು ನೋಡಿ, .2f ಏನೋ ತಗೊಂಡಿದ್ದಾರೆ. ಸೊ ಮೋಸ್ಟ್ಲಿ ನಾವು ಇಲ್ಲಿ ಕಾಲನ್ ಸಹ ಹಾಕಬೇಕು ಅಂತ ಅನ್ಸುತ್ತೆ. ನೋಡಿ, ನನಗೂ ಸಹ ಇದು ಗೊತ್ತಿಲ್ಲ ಅಲ್ವಾ. ನೋಡಿ, ಈ ಥರ ಮಾಡ್ತಾ ಮಾಡ್ತಾನೆ ಕಲಿಯೋದು. ಇದನ್ನ ಎಷ್ಟೊಂದು ಕಡೆ ಲೈಕ್ ಮ್ಯಾಕ್ಸಿಮಮ್ ಕಡೆ ನಾವೇನು ಯೂಸ್ ಮಾಡಲ್ಲ. ನೋಡಿ, ಇವಾಗ ಕರೆಕ್ಟಾಗಿ ಬಂದಿದೆ. ಓಕೆ, ನಾನು ಬೇಕಿದ್ರೆ ನಾನು ತಪ್ಪು ಮಾಡಿದ್ನ ಲೈಕ್ ಕಟ್ ಮಾಡಿ ನಿಮಗೆ ತೋರಿಸ್ಬೋದಾಗಿತ್ತು, ನನಗೆ ಗೊತ್ತು ಅನ್ನೋ ಥರ. ನನಗೂ ಇದು ಗೊತ್ತಿರಲಿಲ್ಲ. ನಾನು ಗೂಗಲ್ ಮಾಡಿದಾಗ ನನಗೆ ಈ ಆ್ಯಕ್ಚುಯಲ್ ಫಾರ್ಮ್ಯಾಟ್ ಏನಿರುತ್ತೆ ಇದ್ದು ಅಂತ ಗೊತ್ತಾಯಿತು. ಸೊ ಅರ್ಥ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಟೈಮ್ ಏನಾದರೂ ಸಿಕ್ಕಿದ್ರೆ ಇದು ನೆನಪಾಗುತ್ತಲ್ವಾ. ಸೊ ಅದೇ ರೀತಿ ನೀವು ಸಹ ಹೀಗೆ ಬೇರೆ ಬೇರೆ ಏನೇನೋ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ, ಎಲ್ಲೋ ಮಾಡಬೇಕಾದ್ರೆ ನಿಮಗೆ ಸಿಕ್ಕಿದ ತಕ್ಷಣ ಅದನ್ನ ಕಲ್ತ್ಕೊಳ್ಳಿ, ಗ್ರಾಸ್ ಮಾಡ್ಕೊಳ್ಳಿ, ಅಬ್ಸಾರ್ಬ್ ಮಾಡ್ಕೊಳ್ಳಿ. ನನಗೆ ಇದು ಗೊತ್ತಿಲ್ಲ ಅಂದ ತಕ್ಷಣ ನನಗೆ ಗೊತ್ತು ಅಂತ ಅನ್ಕೊಂಡು ಸುಮ್ಮನೆ ಮಾತಲ್ಲಿ ಹೇಳ್ಬಿಡ್ಬೇಡಿ. ನಾನು ಫಸ್ಟ್ ವೀಡಿಯೋದಲ್ಲೇ ಹೇಳ್ಕೊಟ್ಟಿದ್ದೀನಿ, ಏನು ಸ್ಕಿಲ್ಸ್ ಶುಡ್ ಸ್ಪೀಕ್ ನಾಟ್ ಯುವರ್ ವರ್ಡ್ಸ್. ಓಕೆ, ಸೊ ನಾನು ಸಹ ತಪ್ಪು ಮಾಡಿದ್ದೀನಿ. ಇಲ್ಲರಿ, ತಪ್ಪು ಮಾಡ್ತಾ ಮಾಡ್ತಾ ನಾನು ಕರೆಕ್ಟ್ ಇದಕ್ಕೆ ಬಂದೆ. ಸೊ ರನ್ ಕೋಡ್ ಕೊಟ್ಟರೆ ಇವಾಗ ಕರೆಕ್ಟಾಗಿ ರನ್ ಆಗ್ತಿದೆ. ಅದು ಹೆಂಗೆ ಗೊತ್ತಾಯಿತು, ಸ್ಟ್ಯಾಕ್ ಓವರ್ಫ್ಲೋ ಅಂತ ವೆಬ್ಸೈಟ್ಸಲ್ಲಿ ನೋಡಿದೆ. ಸೊ ಇಲ್ಲಿ ನಾನೇನು ಮಿಸ್ ಮಾಡಿದೆ ಅನ್ನೋದನ್ನ ಹಾಕಿದೆ. ಸೊ ಹಿಂಗೆ ಬಂದಿದೆ. ಸೊ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಅಂದರೆ ಮೋಸ್ಟ್ಲಿ ದಿಸ್ ವಿಲ್ ಬಿ ದ
ಬೆಟರ್ ಥಿಂಗ್. ಸೊ ಗೀಕ್ಸ್ ಫಾರ್ ಗೀಕ್ಸಲ್ಲಿ ನೀವು ಫಾರ್ಮ್ಯಾಟ್ ಮೇಲೆ ಕ್ಲಿಕ್ ಮಾಡೋದು ನೋಡಿ, ಕರೆಕ್ಟಾಗಿ ಏನೋ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಅದನ್ನು ತಿಳ್ಕೊಂಡಿರ ಅಂತ ಅಂದ್ಕೊಂಡು ಸಬ್ಮಿಟ್ ಕೋಡ್ ಕೊಟ್ಟರೆ ನೋಡಿ ಎಲ್ಲ ಟೆಸ್ಟ್ ಕೇಸ್ ಪಾಸ್ ಆಗುತ್ತೆ. ಬೇಸಿಕಲಿ ನಮ್ಮದು ಎಷ್ಟು ಪಾಯಿಂಟ್ಸ್ ಆಯ್ತು ಇವಾಗ ನೋಡೋಣ, ಪಾಯಿಂಟ್ಸ್ ತೋರಿಸ್ತಾರೆ. ಇನ್ 5 ಪಾಯಿಂಟ್ಸ್ ಅವೇ ಫ್ರಮ್ ಥರ್ಡ್ ಸ್ಟಾರ್. ಇನ್ನು 5 ಪಾಯಿಂಟ್ಸ್ ಸಿಕ್ಕಿದ್ರೆ 3 ಸ್ಟಾರ್ ಸಿಕ್ಬಿಡುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ನ ನಿಮಗೆ ಒನ್ ಆರ್ ಟು ಪ್ರಾಬ್ಲಮ್ಸ್ ನಾನು ಅವಾಗ ಹೇಳ್ದೆ ನೋಡಿ, ನೆಕ್ಸ್ಟ್ ಲಿಸ್ಟ್ ಏನೋ ಆ ಪ್ರಾಬ್ಲಮ್ ಮಾಡಿಸ್ಬಿಟ್ಟು ನಿಮಗೆ ನೆಕ್ಸ್ಟು ಗೀಕ್ಸ್ ಫಾರ್ ಗೀಕ್ಸ್ ಲೀಡ್ ಕೋಡಲ್ಲಿ ಹೆಂಗಿರುತ್ತೆ ಅಂತ ಒಂದು ಓವರ್ ವ್ಯೂ ಕೊಡ್ತೀನಿ. ಕೊಟ್ಟಾದ್ಮೇಲೆ ನಾವು ಇಲ್ಲಿಗೆ ನಿಲ್ಸ್ಕೊಳ್ಳೋಣ ಹ್ಯಾಕರ್ ರ್ಯಾಂಕ್ನ ಸದ್ಯಕ್ಕೆ. ಎರರ್ ಹ್ಯಾಂಡ್ಲಿಂಗ್, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಫೈಲ್ ಹ್ಯಾಂಡ್ಲಿಂಗ್ ಇದೆಲ್ಲ ಮುಗಿಸ್ಕೊಂಡು ಏನು ಡೇಟಾ ಸ್ಟ್ರಕ್ಚರ್ಸ್ ಅಲ್ಗೋರಿದಮ್ ಸ್ಟಾರ್ಟ್ ಮಾಡ್ತೀವಿ, ಅವಾಗ ನಾನು ಇದನ್ನ ಬೇಕಿದ್ರೆ ರಿವೈಸ್ ಮಾಡ್ತೀನಿ. ಲೈಕ್ ಮತ್ತೆ ಮಾಡೋದೇನು ಬೇಕಾಗಿಲ್ಲ, ಅಂದರೆ ನೆಕ್ಸ್ಟ್ ಪ್ರಾಬ್ಲಮ್ಸ್ನ ಯಾವ ಸಾಲ್ವ್ ಮಾಡಿಲ್ಲ ಅದನ್ನೂ ಸಹ ನಾನೇನು ಮಾಡಬೇಕಾಗಿಲ್ಲ, ನೀವೇ ಸಹ ಇವಾಗ ಮಾಡ್ಕೊತಾ ಹೋಗ್ಬೋದಾಯ್ತಾ. ಬಟ್ ದೆನ್ ಲೈಕ್ ಬೇಕಾದರೆ ಅದ್ರ ಮುಂದೆ ನೋಡ್ಕೊಳ್ಳೋಣ, ಬಟ್ ಕಾನ್ಸೆಪ್ಟ್ಸ್ನ ನೆಕ್ಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಇದನ್ನ ಸೈಡ್ ಬೈ ಸೈಡ್ ನೀವು ಮಾಡಿ. ಓಕೆ, ನಾನು ಇನ್ಮೇಲೆ ಈಗ ಹೆಂಗೆ ಒಂದೊಂದು ಕ್ವಶನ್ನು ಮಾಡ್ಕೊಡ್ತಾ ಇದ್ದೆ ಅದರ ಮಾಡ್ಸಲ್ಲ. ಈಗಲೇ ನೋಡ್ಬೋದು ನೀವು, ನಾನು ಸಹ ತಪ್ಪು ಮಾಡಿದೆ, ಹಂಗೆ ನೀವು ತಪ್ಪು ಮಾಡ್ತೀರಾ ಅಷ್ಟೇ. ನಾನು ಇಷ್ಟೆಲ್ಲ ಮಾಡಿ ನಾನೇ ಇಷ್ಟೊಂದು ತಪ್ಪು ಮಾಡಿರ್ಬೇಕಾದ್ರೆ ನೀವು ತಪ್ಪು ಮಾಡಿದ್ರೆ ಏನು ಹೇಳಿ, ಏನೂ ಇಲ್ಲ. ಸೊ ಕಮೆಂಟ್ ಸೆಕ್ಷನಲ್ಲಿ ಚಿಕ್ಕ ಡೌಟ್ ಅನ್ಸಿದ್ರು ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಲಿಸ್ಟ್ನ ಸಾಲ್ವ್ ಮಾಡ್ಕೊಂಡು ಇನ್ನೊಂದು ಯಾವ್ದಾದ್ರು ಕ್ವಶನ್ ಮಾಡಿ ನಾನು ನಿಮಗೆ ಗೀಕ್ಸ್ ಫಾರ್ ಗೀಕ್ಸು ಅದ್ರದ್ದು ಸಹ ಓವರ್ ವ್ಯೂ ಕೊಡ್ತೀನಿ. ನೀವು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು ಆ್ಯಂಡ್ ಕಾನ್ಸೆಪ್ಟ್ನ ಸಹ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿವರೆಗೂ ಹೇಗೆ ಅನಿಸ್ತು ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ಹಾಕೋದು ಮರಿಬೇಡಿ. ಇಂಜಿನಿಯರಿಂಗ್ ಕನ್ನಡನ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್.